शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಜಗದ್ಗುರು ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾಲಯಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 4ನೇ ಪಾದ 2ನೇ ಅಧಿಕರಣ 20ನೇ ಸೂತ್ರದ ಮುಂದುವರಿದ ಭಾಷ್ಯಭಾಗ. ಯದಾ ಅಪಿ ಪರಾಮರ್ಶಃ ಏವ ಅಯಂ ಆಶ್ರಮಾಂತರಾಣಂ ತಥಾಪಿ ಬ್ರಹ್ಮ ಸಂಸ್ತುತಾ ತಾವತ್ ಸಂಸ್ತವ ಸಾಮರ್ಥ್ಯಾತ್ ಅವಶ್ಯಂ ವಿಧೇಯ ಅಭ್ಯುಪಗಂತವ್ಯ. ಇಲ್ಲಿ ಆಶ್ರಮಾಂತರ ಅಂತಂದ್ರೆ ಈ ಸನ್ಯಾಸಾಶ್ರಮ ಅಂತ. ಆಶ್ರಮಗಳು 4 ಅದಾವು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತೇಳಿ. ಆದ್ರೆ ಜೈಮಿನಿ ಆಚಾರ್ಯ ಏನ್ ಹೇಳ್ತಾರ, ಅಲ್ಲಿ ಸನ್ಯಾಸವನ್ನ ವಿಧಾನ ಮಾಡಿಲ್ಲ ಅಂತ ಹೇಳ್ತಾರ. ಸನ್ಯಾಸಾಶ್ರಮ ಅನ್ನುವಂತಹದ್ದಿಲ್ಲ, ಇಲ್ಲಿ 3 ಆಶ್ರಮಗಳು ಅಂತ ಅವ್ರು ಇದ್ರಾಗ. ಯಾಕಂದ್ರೆ ಅವರು ಕರ್ಮದಿಂದಲೇ ಮೋಕ್ಷ ಪ್ರಾಪ್ತಿ ಅಂತ, ಕರ್ಮವನ್ನು ಬಿಡಬಾರದು ಅಂತ ಅವರು ಕರ್ಮ ತ್ಯಾಗವನ್ನ ಹೇಳೋದಿಲ್ಲ ಅವರು. ಇಲ್ಲಿ ಆಶ್ರಮಾಂತರ ಒಂದು ಪರಾಮರ್ಶೆ ಅನ್ನುವಂತಹದ್ದು ಎಂದು ಯಾವಾಗ ಇದನ್ನ ಹಿಡಿತೇವೋ ಆಗಲೂ ಕೂಡ ಇಲ್ಲಿ ಬ್ರಹ್ಮ ಸಂಸ್ತತ್ವವನ್ನಂತೂ ಆ ಒಂದು ಸ್ತುತಿಯ ಸಾಮರ್ಥ್ಯದಿಂದ ವಿಧಿಸಿದೆ ಅಂತ ಅವಶ್ಯವಾಗಿ ಒಪ್ಪಲೇಬೇಕಾಗ್ತದಂತ. ಬ್ರಹ್ಮ ಸಂಸ್ತತ್ವ ಅಂತಂದ್ರೆ ಬ್ರಹ್ಮದಲ್ಲಿಯೇ ತಮ್ಮ ಮನಸ್ಸನ್ನ ಲಯ ಮಾಡತಕ್ಕಂಥದ್ದು. ಅಂದ್ರೆ ಇಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅವರಂತೂ ಅವರೇ ಇಲ್ಲಿ ಸನ್ಯಾಸಿಗಳು ಅಂತಂದ್ರೆ ಇಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅವರು, ಯಾಕಂದ್ರೆ ಅವ್ರಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ, ಕರ್ಮವನ್ನ ಮಾಡಲಾರು. ಯಾಕಂದ್ರೆ ಅವರಿಗೆ ದೇಹಾಭಿಮಾನ ಅನ್ನುವಂಥದ್ದು ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಕರ್ತೃ ಕ್ರಿಯಾಕಾರಕ ಫಲ ಇವೆಲ್ಲ ಎಲ್ಲಿರ್ತಾವ ಅಲ್ಲಿ ಕರ್ಮ ನಡೀತದ ಅಲ್ಲಿ. ಆದ್ರೆ ಈ ಜ್ಞಾನಿಗಳಾಗಿರ್ತಕ್ಕಂಥವ್ರು ತನ್ನ ಆತ್ಮಭಿನ್ನವಾಗಿ ಮತ್ತೊಂದಿಲ್ಲ ಅಂತ ಹಿಂಗ ತಿಳ್ಕೊಂಡಿರ್ತಾರಲ್ಲ. ಆದ್ದರಿಂದ ಇಲ್ಲಿ ಅದಕ್ಕೆ ಹೇಳಿದ್ರವರು, ಯದಾಪಿ ಪರಾಮರ್ಶಃ ಏವ ಅಯಂ. ಯದಾ ಅಂದ್ರೆ ಯಾವಾಗ, ಅಯಂ ಪರಾಮರ್ಶಃ, ಅಯಂ ಅಂದ್ರೆ ಈ ಪರಾಮರ್ಶೆ ಅನ್ನುವಂತಹದ್ದು. ಯಾವುದು ಆಶ್ರಮಾಂತರಗಳ ಒಂದು ಪರಾಮರ್ಶೆ ಅನ್ನುವಂತಹದ್ದು ನಾವು ಯಾವಾಗ ಅದನ್ನು ಹಿಡ್ಕೊಳ್ತಾ ಇದ್ದೇವೆ ಆಗಲೂ ಕೂಡ ಅಲ್ಲಿ ಈ ಬ್ರಹ್ಮ ಸಂಸ್ತತ್ವ ಅನ್ನುವಂತಹದ್ದನ್ನ ಸ್ತುತಿಯ ಸಾಮರ್ಥ್ಯದಿಂದ ಅದನ್ನ ವಿಧಿಸಿದೆ ಅಂತ ನಾವು ಅವಶ್ಯವಾಗಿ ಒಪ್ಪಲೇಬೇಕಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಈ ಪಕ್ಷವನ್ನು ಛಾಂದೋಗ್ಯ ಭಾಷ್ಯದಲ್ಲಿ ಹಿಡಿದಿದ್ದಾರೆ. ಅದನ್ನ ಹಿಂದಿನ ವಿಧಿ ಪಕ್ಷವನ್ನ ಅಲ್ಲಿ ಯಾಕೆ ಕೈ ಬಿಟ್ಟಿದಾರೋ ತಿಳಿಲಾರದು ಅಂತ ಟಿಪ್ಪಣಿಯೊಳಗೆ ಬರ್ಕೊಂಡು ಬಂದಿದ್ದಾರೆ. ಈ ಬ್ರಹ್ಮ ಸಂಸ್ತತ್ವ ಅನ್ನುವಂತಹದ್ದು ಏನದಲ್ಲ, ಈ 4 ಆಶ್ರಮಗಳಲ್ಲಿ ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂತ ಈ 4 ಆಶ್ರಮಗಳದಾವಲ್ಲ, ಅವುಗಳಲ್ಲಿ ಯಾರಾದ್ರೂ ಒಬ್ಬರಿಗೆ ಆಗ್ತದೋ ಅಥವಾ ಅದು ಕೇವಲ ಪರಿವ್ರಾಜನಕ್ಕೆ ಮಾತ್ರವೇ ಅದು ಆಗುವಂತಹದ್ದಾಗ್ತದೋ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ವಿವೇಚನೆ ಮಾಡಬೇಕಾಗ್ತದ ಅಂತ ಹೇಳ್ತಾರೆ. ಬ್ರಹ್ಮ ಸಂಸ್ಥತಾ ತಾವತ್ ಸಂಸ್ತವ ಸಾಮರ್ಥ್ಯಾತ್ ಅವಶ್ಯಂ ವಿಧೇಯ ಅಭ್ಯುಪಗಂತವ್ಯ. ಸಾಚಕಿಂ ಚತುರ್ಷು ಆಶ್ರಮೇಶು ಯಸ್ಯ ಕಸ್ಯಚಿತ್ ಆಹೋಷಿತ್ ಪರಿವ್ರಾಜಕಸ್ವೇವೇತಿ ವಿವಕ್ತವ್ಯಂ. ಈ ಬ್ರಹ್ಮದಲ್ಲಿ ಸಂಸ್ಥಿತಿ ಅಂತಂದ್ರೆ ಏನು, ಬ್ರಹ್ಮದಲ್ಲಿಯೇ ಇಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥ ಬ್ರಹ್ಮಸ್ವರೂಪದಲ್ಲಿ ಇದ್ದಾರಲ್ಲ. ಆದ್ದರಿಂದ ಅವರು ಈ 4 ಆಶ್ರಮಗಳಲ್ಲಿನೇ ಸೇರ್ತಾ ಇದ್ದಾರೋ ಅಥವಾ ಇಲ್ಲಿ ಪರಿವ್ರಾಜಕರು ಅಂತ ಹೇಳಿ ಇದು ಬೇರೇನೋ ಹೇಗೆ ಅಂತ ಇದ್ರ ಬಗ್ಗೆ ವಿವೇಕ್ತವ್ಯಂ ಅಂತಂದ್ರೆ ಏನು, ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಬೇಕು ಅಂತ ಇಲ್ಲಿ
ಹ್ಮ್ ಈ ಬ್ರಹ್ಮ ಸಂಸ್ಥತ್ವ ಅನ್ನುವಂಥದ್ದು ಅಂದ್ರೆ ಜ್ಞಾನಿಗಳು ಹೊಂದಿರತಕ್ಕಂಥ ಯಾವ ಸ್ಥಿತಿ ಐತಲ್ಲ ಹ್ಮ್ ಅದು ಈ 4 ಆಶ್ರಮಗಳಲ್ಲಿ ಯಾರಾದ್ರೂ ಒಬ್ಬರಿಗೆ ಆಗ್ತಿತ್ತೋ ಅಥವಾ ಪರಿವ್ರಾಜನಕ್ಕೆ ಮಾತ್ರವೇ ಅದು ಹೊಂದತಕ್ಕಂಥದ್ದಾಗ್ತದೋ ಅನ್ನೋದ್ರ ಬಗ್ಗೆ ಹ್ಮ್ ವಿವೇಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಈ ಬ್ರಹ್ಮಚಾರಿ ಆಗಿರ್ತಕ್ಕಂಥವನು ಹ್ಮ್ ಯದಿಚ್ಛ ಬ್ರಹ್ಮಚರ್ಯಾಂತ ಬ್ರಹ್ಮಚರ್ಯಾಂತೇಷು ಆಶ್ರಮೇಷು ಪರಾಮೃಶ್ಯಮಾನೇಷು ಪರಿವ್ರಾಜಕಃ ಅಪಿ ಪರಾಮೃಷ್ಟಃ ತತಶ್ಚತುರ್ನಾಮಾಪಿ ಆಶ್ರಮಾಣಾಂ ಪರಾಮೃಷ್ಟತ್ವ ಅವಿಶೇಷಾತ್ ಅನಾಶ್ರಮಿತ್ವ ಅನುಪಪತ್ತೇಶ್ಚ ಯಹ ಕಶ್ಚಿತ್ ಚತುರ್ಷು ಆಶ್ರಮೇಶು ಬ್ರಹ್ಮ ಸಂಸ್ಥು ಭವಿಷ್ಯತಿ ಅಂತ ಇಲ್ಲಿ ಬ್ರಹ್ಮಚರ್ಯಾಂತೇಶು ಇಲ್ಲಿ ಬ್ರಹ್ಮಚರ್ಯ ಅನ್ನುವಂತ ಏನ ಆಶ್ರಮ ಅನ್ನುವಂತಹದ್ದಲ್ಲ ಹ್ಮ್ ಅಲ್ಲಿವರೆಗೆ ಬ್ರಹ್ಮಚಾರಿ ಎಂಬುವರಿಗೆ ಇರ್ತಕ್ಕಂಥ ಆಶ್ರಮಗಳನ್ನ ನಾವು ಪರಾಮರ್ಶೆ ಮಾಡುವಲ್ಲಿ ಅಲ್ಲಿ ಪರಿವ್ರಾಜಕನನ್ನು ಕೂಡ ಪರಾಮರ್ಶೆ ಮಾಡಿದ್ದಾದರೆ ಹ್ಮ್ ಆಗ 4 ಆಶ್ರಮಗಳು ಕೂಡ ಪರಾಮರ್ಶೆ ಮಾಡಿರುವಂತಹದ್ದು ಅದು ಸಮಾನ ಆಗ್ತದೆ ಅಂತ ಹ್ಮ್ ಇಲ್ಲಿ ಬ್ರಹ್ಮಚಾರಿವರೆಗೆ ಇರ್ತಕ್ಕಂಥ ಆಶ್ರಮಗಳು ಏನದಾವಲ್ಲ ಹ್ಮ್ ಇವುಗಳನ್ನು ನಾವು ಪರಾಮರ್ಶೆ ಮಾಡುವಂತ ಸಂದರ್ಭದೊಳಗೆ ಹ್ಮ್ ಇಲ್ಲಿ ಪರಿವ್ರಾಜಕನನ್ನು ಕೂಡ ನಾವು ಪರಾಮರ್ಶಿಸಿದ್ದಾದ್ರೆ ಅವಾಗ ಅಲ್ಲಿ 4 ಆಶ್ರಮಗಳನ್ನ ಪರಾಮರ್ಶೆ ಮಾಡಿದಂಗೆ ಆಗ್ತದಂತ ಅಲ್ಲಿ ಸಮಾನ ಆಗ್ತದಂತ ಹೇಳ್ತಾರೆ ಅವರು ಹ್ಮ್ ಯಾಕಂದ್ರೆ ಅನಾಶ್ರಮಿ ಆಗಿರುವಂತಹದ್ದು ಹೊಂದೋದಿಲ್ಲ ಇಲ್ಲಿ ಯಾವ ಆಶ್ರಮದಲ್ಲಿ ಯಾರಾದ್ರೂ ಎಲ್ಲ 4ರಲ್ಲಿ 1 ಆಶ್ರಮದಲ್ಲಿ ಇರಬೇಕಲ್ಲ ನಾವಿಲ್ಲಿ ಹೌದು ನಾವು ಬ್ರಹ್ಮಚರ್ಯರಾಗಿರ್ಬೋದು ಅಥವಾ ಗೃಹಸ್ಥರಾಗಿರ್ಬೋದು ವಾನಪ್ರಸ್ಥ ಆಗಿರ್ಬೋದು ಸನ್ಯಾಸ ಆಗಿರ್ಬೋದು ಹ್ಮ್ ಆದ್ರೆ ಅನಾಶ್ರಮಿ ಅಂದ್ರೆ ಯಾವ ಆಶ್ರಮಗಳು ಇಲ್ಲದಂಗ ಹ್ಮ್ ಇರಾಕಾಗಂಗಿಲ್ಲ ಅಲ್ರಿ ಹ್ಮ್ ಹೌದು ಅದು ಅನಾಶ್ರಮಿ ಆಗಿರ್ತಕ್ಕಂಥ ಹೊಂದೋದೇ ಇಲ್ಲ ಅಂತ ಹ್ಮ್ ಆದ್ದರಿಂದ ಇಲ್ಲಿ 4 ಆಶ್ರಮಗಳಲ್ಲಿ ಯಾವನಾದರೂ ಒಬ್ಬ ಅಲ್ಲಿ ಬ್ರಹ್ಮ ಸಂಸ್ಥನಾಗಿರಬಹುದು ಅಂತ ಹ್ಮ್ ಈ 4 ಆಶ್ರಮಗಳಲ್ಲಿ ಇಲ್ಲಿ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರ ಸನ್ಯಾಸ ಅನ್ನುವಾಗ ಇದರಲ್ಲಿ ನಿಜವಾದ ಯಾವ ಬ್ರಹ್ಮ ಸಂಸ್ಥೆ ಯಾರು ಅಂತಂದ್ರೆ ಇಲ್ಲಿ 4ನೇ ಆಶ್ರಮ ಯಾವುದು ಸನ್ಯಾಸಾಶ್ರಮ ಹ್ಮ್ ಅವನಿಗೆ ಪರಿವ್ರಾಜಕ ಆಶ್ರಮ ಅಂತ ಕರೀತಾರೆ ಇಲ್ಲಿ ಹ್ಮ್ ಆ ಪರಿವ್ರಾಜಕ ಯಾರಪ್ಪ ಅಂತಂದ್ರೆ ಹ್ಮ್ ಇಲ್ಲಿ ಸನ್ಯಾಸ ಆಶ್ರಮ ಹ್ಮ್ ಅವನೇ ಬ್ರಹ್ಮ ಸಂಸ್ಥನಾಗಿರ್ತಾ ಇದ್ದಾನೆ ಅಂತ ಬ್ರಹ್ಮದಲ್ಲಿ ವೃತ್ತಿ ಉಳ್ಳವನಾಗಿರ್ತಾ ಇದ್ದಾನೆ ಬ್ರಹ್ಮ ಸ್ವರೂಪನೇ ಆಗಿರ್ತಾ ಇದ್ದಾನೆ ಅಂಥೇಳಿ ಹೀಗಾಗಬಹುದು ಅಂತ ಅಂಥೇಳಿ ಇಲ್ಲಿ ಭಾಷ್ಯದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಯದಿಚ ಬ್ರಹ್ಮಚರ್ಯಾಂತರೇಷು ಆಶ್ರಮೇಷು ಪರಾಮೃಶ್ಯಮಾನೇಷು ಪರಿವ್ರಾಜಕ ಅಪಿ ಪರಾಮೃಷ್ಟಃ ಅಂದ್ರೆ 4 ಆಶ್ರಮಗಳನ್ನ ನಾವು ಪರಾಮರ್ಶೆ ಮಾಡಿದಾಗ ಅವುಗಳಲ್ಲಿ ಪರಿವ್ರಾಜಕನೂ ಕೂಡ ನಾವು ಪರಾಮರ್ಶೆ ಮಾಡಿದಂತೆನೇ ಆಯಿತು ಅಂತ ಹ್ಮ್ ತತಶ್ಚತುರ್ನಾಮಪಿ ಆಶ್ರಮಾಣ ಅಂದ್ರೆ ಇಲ್ಲಿ 4 ಆಶ್ರಮಗಳು ಪರಾಮೃಷ್ಟತ್ವ ಅವಿಶೇಷಾತ್ ಹ್ಮ್ ಅವುಗಳನ್ನು ಪರಾಮರ್ಶೆ ಮಾಡಿರ್ತಕ್ಕಂಥದ್ದು ಅಲ್ಲಿ ವಿಶೇಷ ಅಂದ್ರೆ ಸಮಾನವೇ ಆಗಿದೆ ಅಂತ 4 ಆಶ್ರಮಗಳನ್ನ ಇಲ್ಲಿ ನಾವು ಪರಾಮರ್ಶೆ ಮಾಡತಕ್ಕಂಥದ್ದು ಇಲ್ಲಿ ಸಮಾನವೇ ಆಗಿದೆ ಅನಾಶ್ರಮಿತ್ವ ಅನುಪತ್ತೇಶ್ಚ ಇಲ್ಲಿ ಅನಾಶ್ರಮಿ ಅಂದ್ರೂ ಯಾವ ಆಶ್ರಮಕ್ಕೂ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದು ಹೊಂದಂಗೆ ಇಲ್ಲ ಅಂತ ಅನುಪಪತ್ತಿ ಅಂದ್ರೆ ಅದು ಹೊಂದಗಡೆ ಆಗಂಗಿಲ್ಲ ಅಂತ ಅನಾಶ್ರಮಿ ಅಂತಂದ್ರೆ ಇವನು ಯಾವ ಆಶ್ರಮದವನು ಅಲ್ಲ ಅಂತ ಅನ್ನಕ ಬರಂಗಿಲ್ಲ ಅವನು ಬ್ರಹ್ಮಚಾರಿ ಆಗಿರ್ಬೋದು ಗೃಹಸ್ಥನಾಗಿರ್ಬೋದು ವಾನಪ್ರಸ್ಥ ಆಗಿರ್ಬೋದು ಸನ್ಯಾಸಿ ಆಗಿರ್ಬೋದು 4ರಲ್ಲಿ 1 ಆಗಿರ್ತಾನಂತ ಅನಾಶ್ರಮಿ ಅನ್ನುವಂಥದ್ದೇ ಹೊಂದಗಡೆ ಆಗೋದಿಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ಯಹ ಕಶ್ಚಿತ್ ಚತುರ್ಷ್ಟಾಶ್ರಮೇಶು ಬ್ರಹ್ಮ ಸಂಸ್ಥೋ ಭವಿಷ್ಯತಿ ಅಂದ್ರೆ ಇಲ್ಲಿ 4 ಆಶ್ರಮಗಳಂತ ಏನದವಲ್ಲ ಈ ಆಶ್ರಮಗಳಲ್ಲಿ ಬ್ರಹ್ಮ ಸಂಸ್ಥನಾಗಿರ್ತಕ್ಕಂಥವ್ನು ಒಬ್ಬನು ಅಂತ ಇದ್ರಾಗ ಅವನು ಸಪ್ರೇಟ್ ಅಲ್ಲ ಈ 4 ಆಶ್ರಮಗಳಲ್ಲಿ ಅವನು ಸೇರಿದಾನಂತ ಅವನು ಅಂದ್ರೆ ಇಲ್ಲಿ ಸನ್ಯಾಸಾಶ್ರಮದಲ್ಲಿ ಅವನು ಸೇರ್ತಾ ಇದ್ದಾನಂತ ಅಥಾನ ಪರಾಮೃಷ್ಟ ನಂತರ ಇಲ್ಲಿ ಪರಾಮರ್ಶೆ ಎನ್ನುವಂತಹದ್ದು ಇಲ್ಲಿ ನ ಪರಾಮೃಷ್ಟ ತತಃ ಪರಿಶ್ಯಮಾಣ ಪರಿವ್ರಾಡೇವ ಬ್ರಹ್ಮ ಸಂಸ್ಥೋ ಭವಿಷ್ಯತಿ ಇಲ್ಲಿ ಪರಿವ್ರಾಜಕ ಅಂತಂದ್ರೆ ಯಾರು ಸನ್ಯಾಸ ಅಂತ ಸನ್ಯಾಸಾಶ್ರಮದಲ್ಲಿ ಇರ್ತಕ್ಕಂಥವನು ಅಂತ ಇಲ್ಲಿ ಪರಿವ್ರಾಜಕನನ್ನ ಪರಾಮರ್ಶಿಲ್ಲ ಅಂತಾದ್ರೆ ಈ 4ರಲ್ಲಿ ಉಳಿಯೋನು ಯಾರು ಅಂತಂದ್ರೆ ಆ ಪರಿವ್ರಾಜಕನೇ ಅಂತ
ಅವನೇ ಬ್ರಹ್ಮ ಸಂಸ್ಥಾ ಅಂತ ಸಿದ್ಧ ಆಗಿಬಿಡ್ತೈತಿ ಇಲ್ಲಿ. ಹ್ಮ್ ಇಲ್ಲಿ ಪರಿವ್ರಾಜಕನನ್ನ ಕುರಿತು ಪರಾಮರ್ಶಿಸಿಲ್ಲ ಅಂತ ಆದ್ರೆ, ಹ್ಮ್ ಅದು ನಾವು ಕೇವಲ 3 ಮಂದಿನಷ್ಟ ನಾವು ಪರಾಮರ್ಶೆ ಮಾಡಿದ್ದೇವೆ ಅಂತ ಆದ್ರೆ, ಹ್ಮ್ ಈ ಪರಿವ್ರಾಜಕನ ನಾವು ಪರಾಮರ್ಶಿಲ್ಲ ಅಂತ ಆದ್ರೆ, ಮತ್ 4ರಲ್ಲಿ ಉಳಿಯವ ಯಾರೊಬ್ಬವ ಒಬ್ಬ ಉಳಿಬೇಕಲ್ಲಿ. ಹೌದು. ಅಂದ್ರೆ ಅವನೇ ಪರಿವ್ರಾಜಕ ಅಂತ, ಅವನೇ ಬ್ರಹ್ಮ ಸಂಸ್ಥಾ ಅಂತೇಳಿ ಹ್ಮ್ ಇಲ್ಲಿ ಸಿದ್ಧ ಆಗುವಂತಹದ್ದಾಗ್ತದ ಅಂತ. ಹಾ, ಮತ್ತೆ ಹೇಳ್ತಾರೆ ಇಲ್ಲಿ ಅಥ ತಥಾ ಪರಿಶಿಷ್ಯಮಾಣಃ ಪರಿವ್ರಾಡೇವ ಬ್ರಹ್ಮಸಂಸ್ಥೋ ಭವಿಷ್ಯತಿ ತತ್ರ ತಪಶ್ಶಬ್ದೇನ ವೈಕಾನಸಗ್ರಾಹಿಕಾ ಪರಾಮೃಷ್ಟಃ ಪರಿವ್ರಾಡಪಿ ಇತಿ ಕೇಚಿತ್. ಇಲ್ಲಿ ತಪಸ್ಸನ್ನುವಂತ ಒಂದು ಶಬ್ದದಿಂದ ಹ್ಮ್ ವೈಕಾನಸಗ್ರಾಹಿಣ ಪರಾಮೃಷ್ಟಃ ಹ್ಮ್ ಪರಿವ್ರಾಡ ಅಪಿ ಇತಿ ಕೇಚಿತ್. ಕೆಲವ್ರು ಏನಂತಾರ, ಹ್ಮ್ ಇಲ್ಲಿ ತಪಸ್ಸನ್ನುವಂತ ಒಂದು ಶಬ್ದ ಅನ್ನುವಂತಹದ್ದು ಪ್ರಯೋಗ ಮಾಡಿದ್ದರಿಂದ ಹ್ಮ್ ಇಲ್ಲಿ ಯಾವ ಒಂದು ವಾನಪ್ರಸ್ಥಾಶ್ರಮ, ಹ್ಮ್ ಅಲ್ಲಿ ವಾನಪ್ರಸ್ಥಾಶ್ರಮವನ್ನ ಹೇಳುವಂತ ಶಬ್ದ ಯಾವುದು ಅಂದ್ರೆ ತಪಶ್ಶಬ್ದ ಅಂತ. ಹ್ಮ್ ತಪಶ್ಶಬ್ದದಿಂದ ಅಲ್ಲಿ ವಾನಪ್ರಸ್ಥಾಶ್ರಮನ ಗ್ರಹಣ ಮಾಡಿದ್ದಾರೆ ಅಂತ. ಹ್ಮ್ ಮತ್ತು ಪರಿವ್ರಾಜಕನನ್ನು ಕೂಡ ಪರಾಮರ್ಶಿಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಹ್ಮ್ ವಾನಪ್ರಸ್ಥಾಶ್ರಮವನ್ನ ಮತ್ತು ಪರಿವ್ರಾಜಕನನ್ನ ಇಬ್ಬರನ್ನು ಕೂಡ ಪರಾಮರ್ಶೆ ಮಾಡಿದ್ದಾರೆ ಅಂತ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಅದು ಸರಿಯಾಗಿರ್ತಕ್ಕಂಥದ್ದಲ್ಲ ಅಂತ. ಹ್ಮ್ ಯಾಕಂತಂದ್ರೆ ಇಲ್ಲಿ ಬೇರೊಂದು ಗತಿ ಇರುವಾಗ ವಾನಪ್ರಸ್ಥನ ವಿಶೇಷಣವಾಗಿರ್ತಕ್ಕಂಥ ತಪಶ್ಶಬ್ದದಿಂದಲೇ ಅಲ್ಲಿ ಪರಿವ್ರಾಜಕನನ್ನ ಗ್ರಹಿಸುವಂತಹದ್ದು ಸರಿ ಆಗುವುದಿಲ್ಲ ಅಂತ. ಹ್ಮ್ ಇಲ್ಲಿ ಅದಕ್ಕೊಂದು ಬೇರೆ ಗತಿ ಇರುವಾಗ ಅಲ್ಲಿ ವಾನಪ್ರಸ್ಥಾಶ್ರಮದ ವಿಶೇಷಣ ಯಾವುದು ಅಂತಂದ್ರೆ ತಪಸ್ಸು. ಆ ತಪಸ್ಸು ಅನ್ನುವಂತ ಶಬ್ದ ಅಲ್ಲಿ ವಾನಪ್ರಸ್ಥಾಶ್ರಮದ ಅದು ವಿಶೇಷಣ ಅದದು. ಆದ್ರಿಂದ ಅಲ್ಲಿ ಪರಿವ್ರಾಜಕನ್ನ ನಾವು ಗ್ರಹಣ ಮಾಡತಕ್ಕ ಸರಿ ಆಗುವುದಿಲ್ಲ ಅಂತ ಅಂತ ಅದನ್ನ ಆಚಾರ್ಯ ಇಲ್ಲಿ ಹೇಳ್ಕೊಂಡು ಬಂದರು. ತಪಶ್ಶಬ್ದೇನ ವೈಕಾನಸಗ್ರಾಹಿಕಾ ಪರಾಮೃಷ್ಟ ಪರಿವ್ರಾಡಪೇತಿ ಕೇಚಿತ್ ತತಯುಕ್ತಂ ನಹಿ ಸತ್ಯಾಂ ಗತೌ ವಾನಪ್ರಸ್ಥ ವಿಶೇಷೇಣ ಪರಿವ್ರಾಜೋ ಗ್ರಹಣಂ ಅರ್ಹತಿ. ಅಂದ್ರೆ ವಾನಪ್ರಸ್ಥದ ಒಂದು ವಿಶೇಷಣದಿಂದ ಇಲ್ಲಿ ಪರಿವ್ರಾಜಕನನ್ನ ನಾವು ಇಲ್ಲಿ ಗ್ರಹಿಸುವುದು ಸರಿಯಲ್ಲ ಅಂತ. ಯಥಾ ಅತ್ರ ಬ್ರಹ್ಮಚಾರಿ ಗೃಹ ಮೇದಿನೌ ಅಸಾಧಾರಣೇನೈವ ಸ್ವೇನ ಸ್ವೇನ ವಿಶೇಷೇಣ ವಿಶೇಷಿತೌ ಏವಂ ಭಿಕ್ಷು ವೈಕಾನಸಾವಪಿ ಇತಿ ಯುಕ್ತಂ. ಯತ್ರ ಯಥಾ ಅತ್ರ ಬ್ರಹ್ಮಚಾರಿ ಗೃಹ ಮೇದಿನೌ, ಅಂದ್ರೆ ಇಲ್ಲಿ ಅಸಾಧಾರಣವಾಗಿರ್ತಕ್ಕಂಥ, ಯಾಕಂದ್ರೆ ಇಲ್ಲಿ ಬ್ರಹ್ಮಚಾರಿ ಗೃಹಸ್ಥ ಇವರು ಹೇಗೆ ಅಸಾಧಾರಣವಾಗಿರ್ತಕ್ಕಂಥ ತಮ್ಮ ವಿಶೇಷಣಗಳಿಂದಲೇ ಅವರು ವಿಶೇಷವಾಗಿ ಹೇಳಿದ್ದಾರೋ, ಬ್ರಹ್ಮಚಾರಿಗಳನ್ನಾಗ್ಲಿ ಗೃಹಸ್ಥರನ್ನಾಗ್ಲಿ ಇವರನ್ನು ಯಾವ ರೀತಿಯಾಗಿ ಅಸಾಧಾರಣವಾಗಿರ್ತಕ್ಕಂಥ ಅವ್ರಿಗೊಂದು ವಿಶೇಷಣಗಳಂತ ಅಸಾಧಾರಣವಾಗಿರ್ತಕ್ಕಂಥ ಅವರು ತಮ್ಮ ವಿಶೇಷಣಗಳಿಂದ ವಿಶೇಷವಾಗಿ ಹೇಗೆ ಹೇಳಿದಾರೋ ಹಾಗೆ ಅದರಂತೆ ಇಲ್ಲಿಯೂ ಕೂಡ ಇಲ್ಲಿ ಭಿಕ್ಷು ಮತ್ತು ವೈಕಾನಸರು ಅಂತಂದ್ರೆ ದ್ವಿಜನಾಗಿರ್ತಕ್ಕಂಥವನು ಅನಾಶ್ರಮಿಯಾಗಿ ಒಂದು ಕ್ಷಣವೂ ಕೂಡ ಇರಕೂಡದಂತ ಹೇಳಿ ಸ್ಮೃತಿ ಹೇಳ್ತದೆ. ಇಲ್ಲಿ ಯಾವ ದ್ವಿಜ ಅಂದ್ರೆ 2 ಸಾಲಿ ಹುಟ್ಟಿದವನು ಅಂತ. ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಏನದಾರಲ್ಲ ಇವರಿಗೆ ದ್ವಿಜ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಯಜ್ಞೋಪವೀತ ಆದ್ಮೇಲೆ ಮತ್ತೊಂದು ಜನ್ಮ ಆಗ್ತೈತೆ ಅಂತಲ್ಲಿ ಮುಂಜೀವಿ ಮಾಡ್ತಾರಲ್ರ, ಅದಕ್ಕೆ ಅವ್ರಿಗೆ ದ್ವಿಜರು ಅಂತ ಕರೀತಾರ. ಅವನು ಅನಾಶ್ರಮಿಯಾಗಿ ಒಂದು ಕ್ಷಣವೂ ಕೂಡ ಇರಕೂಡುದು ಅಂತ ಅವನು. ಅಂದ್ರೆ ಅವನು ಬ್ರಹ್ಮಚಾರ್ಯರಾಗಿರ್ಬೇಕು, ಇಲ್ಲ ಗೃಹಸ್ಥರಾಗಿರ್ಬೇಕು, ವಾನಪ್ರಸ್ಥ ಸನ್ಯಾಸಿ ಯಾವುದೋ ಒಂದು ಆಗಿರ್ಬೇಕು ಅಂತ ಈ ಪ್ರಕಾರವಾಗಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಭಿಕ್ಷು ವೈಕಾನಸರನ್ನು ಕೂಡ ಹೇಳಿದೆ ಅಂತ ಹೇಳುವುದು ಅಲ್ಲಿ ಯುಕ್ತ ಅಂತ. ಇಲ್ಲಿ ತಪಸ್ಸನ್ನುವಂತ ಒಂದು ಶಬ್ದವನ್ನ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ತಪಸ್ಶ್ರದ್ಧೆ ಉಪೋಷಂತರಣ್ಯ ಅಂತೇಳಿ ಅಲ್ಲಿ ಬಂದದಲ್ರಿ ಶ್ರುತಿಯೊಳಗ. ಆದ್ದರಿಂದ ಇಲ್ಲಿ ತಪಶ್ಚ ಅಸಾಧಾರಣೋ ಧರ್ಮೋ ವಾನಪ್ರಸ್ಥಾನ, ಯಾರು ವಾನಪ್ರಸ್ಥಾಶ್ರಮದಲ್ಲಿ ಅದಾರಲ್ರಿ, ಒಂದ್ 50 ವರ್ಷ ತನಕ ಎಲ್ಲಾ ಸಂಸಾರ ಎಲ್ಲಾ ಮಾಡಿ ಮಕ್ಕಳಿಗೆಲ್ಲ ಅದನ್ನ ವಹಿಸ್ಕೊಟ್ಟು
ಅರಣ್ಯವನ್ನು ಸೇರ್ತಾರಲ್ಲಿ. ಹ್ಮ್ ಅರಣ್ಯದಲ್ಲಿದ್ದುಕೊಂಡು ಅಲ್ಲಿ ಉಪಾಸನೆಗಳನ್ನ ಮಾಡ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಅಲ್ಲಿ ತಪಸ್ಸು ಅಂತಂದ್ರೆ ಕಾಯಕ್ಲೇಶ ಪ್ರಧಾನತ್ವ. ಹ್ಮ್ ಕಾಯಕ್ಲೇಶ ಅಂದ್ರೆ ಕಾಯ ಅಂದ್ರೆ ಶರೀರ, ಹ್ಮ್ ಕ್ಲೇಶ ಅಂತಂದ್ರೆ ಅದಕ್ಕೆ ದಂಡನ ಮಾಡೋದಂತ. ಹ್ಮ್ ಶರೀರವನ್ನ ದಂಡನ ಮಾಡುವಂತ ಆಶ್ರಮ ಯಾವುದು ಅಂತಂದ್ರೆ ಹ್ಮ್ ವಾನಪ್ರಸ್ಥಾಶ್ರಮ ಅಂತ. ಅಲ್ಲಿ ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನ ಮಾಡ್ಬೇಕಾಗ್ತೈತೆ ಅಲ್ಲಿ. ಹ್ಮ್ ಮತ್ತಲ್ಲಿ ಬಿಸಿಲು ಚಳಿ ಏನು ಬಂದ್ರೂ ಕೂಡ ಶರೀರಕ್ಕೆ ಎಷ್ಟೇ ಅಲ್ಲಿ ಆ, ದುಃಖಗಳು ಬಂದ್ರೂ ಕೂಡ ಅದನ್ನೆಲ್ಲ ಸಹನ ಮಾಡ್ಕೋಬೇಕಾಗ್ತದೆ. ಹ್ಮ್ ಅದಕ್ಕೆ ಇಲ್ಲಿ ತಪಸ್ಸನ್ನುವಂತಹದ್ದು ಇದು ಅಸಾಧಾರಣ ಧರ್ಮ ಯಾವುದು ಅಂತಂದ್ರೆ ವಾನಪ್ರಸ್ಥಾನ. ಹ್ಮ್ ಇದು ವಾನಪ್ರಸ್ಥರಿಗೆ ಈ ತಪಸ್ಸನ್ನುವಂತಹದ್ದು ಅಸಾಧಾರಣ ಧರ್ಮ ಅಂತ. ಹ್ಮ್ ಅಸಾಧಾರಣವಾಗಿರ್ತಕ್ಕಂದ್ರೆ ಬಹಳ ವಿಶೇಷವಾದ ಧರ್ಮ ಅಂತ. ಯಾಕಂದ್ರೆ ಕಾಯಕ್ಲೇಶ ಪ್ರಧಾನತ್ವ. ಶರೀರವನ್ನ ಕ್ಲೇಶ ಅಂದ್ರೇನು ದುಃಖಪಡಿಸೋದು, ಹ್ಮ್ ದಂಡನ ಮಾಡೋದು, ಅದು ಅಲ್ಲಿ ಮುಖ್ಯವಾಗಿರ್ತದೆ. ವಾನಪ್ರಸ್ಥಾಶ್ರಮದೊಳಗ ಹ್ಮ್ ಶರೀರವನ್ನು ದಂಡಿಸ್ತಕ್ಕಂಥದ್ದು ಅಲ್ಲಿ ಪ್ರಧಾನವಾಗಿರ್ತದೆ ಅಂತ. ತಪಶಬ್ದಸ್ಯ ಚ ತತ್ರ ರೂಢ. ಇಲ್ಲಿ ತಪಸ್ಸನ್ನುವಂತ ಶಬ್ದ ಎಲ್ಲಿ ರೂಢ ಆಗೈತಿ ಅಂತಂದ್ರೆ ಹ್ಮ್ ಇಲ್ಲಿ ವಾನಪ್ರಸ್ಥಾಶ್ರಮದವ್ರಿಗೆ ಅಂತ. ಯಾಕಂದ್ರೆ ಅವರು ಕಾಯಕ್ಲೇಶದೊಳಗ ಇರ್ತಾರವರು. ಹ್ಮ್ ತಪಶಬ್ದ ಅನ್ನುವಂತಹದ್ದು ತಪ್ಯತೆ ತಪಃ ಅಂತ. ತಪ ಅನ್ನೋ ಶಬ್ದಕ್ಕೆ ಬಹಳ ಅರ್ಥಗಳದಾವ್ರಿ. ಹ್ಮ್ ಇಂದ್ರಿಯಗಳ ನಿಗ್ರಹಕ್ಕೆ ತಪಸ್ಸಂತಾರ. ಹ್ಮ್ ಆಮೇಲೆ ತಪನಾಮ ಆಲೋಚನ, ಹ್ಮ್ ವಿಚಾರಣೆ ಮಾಡೋದಕ್ಕೂ ತಪಸ್ಸಂತ ಕರೀತಾರ. ಹ್ಮ್ ತಪ್ಯತೆ ತಪ, ಶರೀರವನ್ನ ದಂಡಿಸೋದು, ಹ್ಮ್ ಶರೀರ ದಂಡನ ಮಾಡೋದಕ್ಕೂ ಕೂಡ ತಪಸ್ಸು ಅಂತ ಕರೀತಾರ. ಆದ್ರೆ ಈ ತಪಶಬ್ದ ಅನ್ನುವಂತ ಆಚಾರ್ಯ ಏನ್ ಅರ್ಥ ಮಾಡಿದ್ರು ಅಂತಂದ್ರೆ ಕಾಯಕ್ಲೇಶ ಅಂತ. ಹ್ಮ್ ಶರೀರವನ್ನ ಕ್ಲೇಶ ಅಂದ್ರೆ ದುಃಖಗೊಳಿಸೋದು, ಶರೀರ ಕಷ್ಟ ಕೊಡೋದು ಅಂತದು. ಹ್ಮ್ ಅದರಲ್ಲೇ ರೂಢ ಆಗೈತಿ ಅಂತದು. ತಪಸ್ಸು ಅನ್ನುವಂತ ಶಬ್ದ ಶರೀರ ದಂಡನ ಮಾಡೋದ್ರಲ್ಲೇ ರೂಢ ಆಗೈತಿ. ಇನ್ನ ಈ ಭಿಕ್ಷು ಆಗಿರ್ತಕ್ಕಂಥವ್ನು ಏನದಾನಲ್ರಿ, ಹ್ಮ್ ಆ ಭಿಕ್ಷು ಆಗಿರ್ತಕ್ಕಂಥವ್ನು ಆ ಭಿಕ್ಷೋಸ್ತು ಧರ್ಮ ಇಂದ್ರಿಯ ಸಂಯಮಾದಿ ಲಕ್ಷಣೋ. ಇಂದ್ರಿಯಗಳನ್ನ ಸಂಯಮ ಮಾಡ್ತಕ್ಕಂಥವ್ನು ಭಿಕ್ಷು ಅಂತಂದ್ರೆ ಇಲ್ಲಿ ಅವನು ಒಂದು ತ್ಯಾಗವನ್ನ ಮಾಡಿದವನು ಅಂತ ಅಲ್ಲ. ಹ್ಮ್ ಮನೆ ಎಲ್ಲ ಮಠ ಎಲ್ಲ ಸಂಪೂರ್ಣ ಏನೆಲ್ಲವನ್ನ ತ್ಯಾಗ ಮಾಡಿ ಹ್ಮ್ ಇಲ್ಲಿ ಭಿಕ್ಷಾಟನೆಯನ್ನ ಮಾಡ್ತಾ ಹ್ಮ್ ಆ ಭಿಕ್ಷಾಟನೆ ಮಾಡ್ತಾ ಏನದಾನಲ್ಲ ಸಾಧಕನದಾನಲ್ಲ ಅವನು. ಹ್ಮ್ ಅವನ ಒಂದು ಧರ್ಮ ಏನಪ್ಪಾ, ಭಿಕ್ಷುವಿನ ಧರ್ಮ ಏನು ಅಂತಂದ್ರೆ ಹ್ಮ್ ಇಂದ್ರಿಯ ಸಂಯಮಾದಿ ಲಕ್ಷಣ. ಹ್ಮ್ ಇಂದ್ರಿಯಗಳ ಸಂಯಮನ ಮಾಡೋದು. ಸಂಯಮನ ಅಂದ್ರೆ ನಿಗ್ರಹಿಸುವುದು ಅಂತ. ಹ್ಮ್ ಇಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳದಾವಲ್ಲ, ಹ್ಮ್ ಮತ್ತು ಮನಸ್ಸು, ಹ್ಮ್ ಇವುಗಳನ್ನ ಸಂಯಮನ ಮಾಡ್ತಕ್ಕಂಥದ್ದೇ ಇಲ್ಲಿ ಭಿಕ್ಷುವಿನ ವಿಶೇಷವಾದ ಧರ್ಮ ಅಂತ ತಿಳಿಸಿಕೊಡ್ತದೆ. ಹ್ಮ್ ನೈವ ತಪಃ ಶಬ್ದೇನ ಅಭಿಲಪ್ಯತೆ. ಆದ್ರೆ ಇಲ್ಲಿ ತಪಸ್ಸನ್ನುವಂತ ಶಬ್ದದಿಂದ ಹ್ಮ್ ಅದನ್ನ ಹೇಳೋದಿಲ್ಲ ಅಂತ. ಹ್ಮ್ ತಪಶಬ್ದ ಕೇವಲ ವಾನಪ್ರಸ್ಥಾಶ್ರಮದವರಿಗೆ ಮಾತ್ರ. ಹ್ಮ್ ಆದ್ರೆ ಭಿಕ್ಷುವಿನ ಧರ್ಮ ಏನು, ಇಂದ್ರಿಯಗಳ ಸಂಯಮನ ಮಾಡತಕ್ಕಂತಹದ್ದು. ಹ್ಮ್ ನಾವು ಅಲ್ಲಿ ತಪಶಬ್ದವನ್ನು ಅಲ್ಲಿ ಹೇಳಬಾರ್ದು, ಯಾರಿಗೆ ಭಿಕ್ಷುವಿಗೆ ಹೇಳಬಾರ್ದು. ಹ್ಮ್ ಭಿಕ್ಷುವಿಗೆ ತಪಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಬಾರದು. ಹ್ಮ್ ಆದ್ದರಿಂದ ಇಲ್ಲಿ ಒಟ್ಟು ಆಶ್ರಮಗಳು 4 ಅಂತೇನು ಪ್ರಸಿದ್ಧ ಅದಾವಲ್ಲ, ಹ್ಮ್ ಆ ಆಶ್ರಮಗಳನ್ನ ಅಲ್ಲಿ 3 ಅಂತೇಳಿ ಪರಾಮರ್ಶೆ ಮಾಡಿದೆ ಅನ್ನುವಂಥದ್ದು ಸರಿಯಲ್ಲ ಅಂತ. ಹ್ಮ್ ಇಲ್ಲಿ ಆಶ್ರಮಗಳು 3 ಅದಾವು ಅಂತ ಅದನ್ನ 3 ಮಾತ್ರ ಪರಾಮರ್ಶೆ ಮಾಡಿದೇವಂತಂತ ಹೇಳೋದು ಸರಿಯಲ್ಲ. ಯಾಕಂದ್ರೆ 4ನೇ ಆಶ್ರಮ ಐತಲ್ಲ, ಹ್ಮ್ ಭಿಕ್ಷು ಅಂತಂದ್ರೆ ಏನಲ್ಲಿ ಸನ್ಯಾಸಾಶ್ರಮ ಅಂತ. ಹ್ಮ್ ಸರ್ವವನ್ನ ತ್ಯಾಗ ಮಾಡಿ ಅಲ್ಲಿ ಸನ್ಯಾಸನ ಗ್ರಹಣ ಮಾಡಿದಾನ. ಅದಕ್ಕೆ ಇಲ್ಲಿ 4 ಆಶ್ರಮಗಳ ಪರಾಮರ್ಶೆ ಇದೆ ಅಂತ ಅರ್ಥ. ಇಲ್ಲಿ ಹ್ಮ್ 4 ಆಶ್ರಮಗಳನ್ನ ಇಲ್ಲಿ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಮತ್ತಷ್ಟು ಅದು ಅಲ್ಲದೆ ಇನ್ನೂ ಅಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕಂತಾರವರು ಚತುಷ್ಟೈವನ ಪ್ರಸಿದ್ಧ ಚತುಷ್ಟ್ವೇನ ಚ ಪ್ರಸಿದ್ಧ ಆಶ್ರಮಾಸ್ತಿತ್ವೇನ ಪರಾಮೃಶ್ಯತೆ ಇತ್ಯನಾಯಂ. ಅಂದ್ರೆ ಇಲ್ಲಿ 4 ಆಶ್ರಮಗಳು ಅಂತ ಅಲ್ಲಿ ಸಿದ್ಧವಾಗಿರುವಾಗ ನಾವು 3ನ್ನೇ ಇಲ್ಲಿ ಪರಾಮರ್ಶೆ ಮಾಡ್ತಕ್ಕಂಥದ್ದು ಇದು ಅನ್ಯಾಯ ಅಂತ. ಇದು ಸರಿಯಾದದ್ದಲ್ಲ ಅಂತ ಹೇಳ್ತಾರೆ. ಅಪಿಚ ಭೇದ ವಿಪಶು ಅತ್ರ ಭವಿತಿ.
ಇಲ್ಲಿ ಭೇದ ಉಪದೇಶವು ಕೂಡ ಇಲ್ಲಿ ಆಗ್ತಾ ಇದೆ ಅಂತ. ಏನಂತ? ತ್ರಯ ಏತೆ ಪುಣ್ಯ ಲೋಕ ಭಾಜ ಏಕೋ ಅಮೃತತ್ವ ಭಾಕ್. ಇಲ್ಲಿ ಈ ಮೂವರು ಏನದಾರಲ್ಲ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಅನ್ನುವಂಥವ್ರು ಮೂರು ಆಶ್ರಮದವರು, ಇವರು ಪುಣ್ಯ ಲೋಕವನ್ನ ಪಡಿತಾ ಇದ್ದಾರೆ ಅಂತ. ಅಂದ್ರೆ ಇವರು ಯಜ್ಞ, ಯಾಗ, ಹೋಮ, ಜಪ, ತಪ ಏನೆಲ್ಲ ಮಾಡಿ ಇವರಿಗೆ ಬರುವಂತ ಲೋಕ ಯಾವುದು ಅಂತಂದ್ರೆ ಪುಣ್ಯ ಲೋಕ, ಸ್ವರ್ಗಲೋಕ ಅಂತ. ಅಲ್ಲಿ ಇಂದ್ರನ ಪದವಿ ಆಗ್ಲಿ, ವೈಕುಂಠಕ್ಕಾಗ್ಲಿ, ಕೈಲಾಸಕ್ಕಾಗ್ಲಿ, ಅವ್ರು ಯಾವ ಆರಾಧ್ಯ ದೈವನ್ನ ಉಪಾಸನ ಮಾಡಿರ್ತಾರಲ್ಲ ಆ ಲೋಕದಲ್ಲಿ ಹೋಗಿ ಸೇರ್ತಾರಂತ. ಪುಣ್ಯ ಲೋಕವನ್ನು ಪಡಿತಾರಂತ ಮೂವರಿಗೆ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ಉಳಿದ್ರಲ್ರಿ, ಆ ಇನ್ನೊಬ್ಬ ಅಮೃತತ್ವವನ್ನು ಪಡಿತಾ ಇದ್ದಾನಂತ. ಅವನು ಅಮೃತತ್ವದ ಪ್ರಾಪ್ತಿ ಅಂದ್ರೆ ಮೋಕ್ಷ ಪ್ರಾಪ್ತಿ ಅನ್ನುವಂತಹದ್ದು ಇದು ಯಾರಿಗೆ ಅಂತಂದ್ರೆ ಅವನೇ ಇಲ್ಲಿ ಪರಿವ್ರಾಜಕ, ಅವನೇ ಇಲ್ಲಿ ಸನ್ಯಾಸಿ. ಅದಕ್ಕೆ ಸನ್ಯಾಸಾಶ್ರಮ ಅನ್ನುವಂಥದ್ದು ಇದೆ ಅನ್ನೋದು ಇದರಿಂದಲೂ ಕೂಡ ನಮಗ, ಯಾಕಂದ್ರೆ ಅಲ್ಲಿ ಭೇದ ಉಪದೇಶ ಐತಲ್ಲ. 3 ಮಂದಿ ಸ್ವರ್ಗ ಲೋಕ ಪುಣ್ಯ ಲೋಕ ಪಡಿತಾರ, ಒಬ್ಬವ ಅಮೃತತ್ವವನ್ನು ಪಡಿತಾ ಇದ್ದಾನೆ ಅಂತೇಳಿ, ಹಿಂಗ ಅಲ್ಲಿ ಭೇದದ ಉಪದೇಶ ಅನ್ನುವಂಥದ್ದು ಕೂಡ ಅಲ್ಲಿ ಅದ ಅಂತ. ಅದಕ್ಕೆ ಆಚಾರ್ಯ ಹೇಳಿದ್ರು, ಅಪಿಚ ಭೇದ ವ್ಯಪದೇಶೋ ಅತ್ರ ಭವತಿ ತ್ರಯ ಏತೆ ಪುಣ್ಯಲೋಕ ಭಾಜಃ ಏಕೋ ಅಮೃತ ಭಾಕ್ ಅಮೃತತ್ವ ಭಾಗ್ಯತಿ ಪೃಥಕ್ತ್ವೇ ಚ ಭೇದ ವ್ಯಪದೇಶ ಭೇದೋಪದೇಶ ಅವಕಲ್ಪತೆ. ಅಂದ್ರೆ ಇದು ಬೇರೆ ಆಗದೆ ಹೋಗಿದ್ರೆ ಅಲ್ಲಿ ಭೇದದ ಉಪದೇಶ ಅನ್ನುವಂಥದ್ದು ಇರ್ತಿದ್ದಿಲ್ಲ. ಅಲ್ಲಿ ಈ ಯಾವ ಸನ್ಯಾಸಾಶ್ರಮ ಅನ್ನುವಂಥದ್ದು ಅಥವಾ ಬ್ರಹ್ಮ ಸಂಸ್ಥತ್ವ ಅನ್ನುವಂಥದ್ದು ಅದು ಒಂದು ವೇಳೆ ಅಲ್ಲಿ ಇರಲಿಲ್ಲ ಅಂತಂದ್ರೆ, ಅಂದ್ರೆ ಅರ್ಥಕತೆ ಇದೆ. ಇಲ್ಲಿ ಭೇದ ಉಪದೇಶ ಐತಿದೆ, ಬ್ರಹ್ಮ ಸಂಸ್ಥತ್ವ ಅನ್ನುವಂಥದ್ದು ಅದು ಪೃಥಕ್ಕಾಗಿದ್ರನೆ ಈ ಭೇದ ವ್ಯಪದೇಶ ಹೊಂತದ. ಒಂದ್ ವೇಳೆ ಅಲ್ಲಿ ಭೇದ ಇರ್ಲಿಲ್ಲ ಅಂತಂದ್ರೆ ಅದು ಹೊಂದ್ಗಡೆ ಆಗಂಗಿಲ್ಲ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರ ಅವರು. ಯಥಾ ದೇವದತ್ತ, ಅಂದ್ರೆ ಯಾವ ರೀತಿಯಾಗಿ ಈ ದೇವದತ್ತನಾಗಿರ್ತಕ್ಕಂಥವನು, ಯಜ್ಞದತ್ತವು, ದೇವದತ್ತ ಯಜ್ಞದತ್ತವು ಮಂದ ಪ್ರಜ್ಞವು ಅನ್ಯತರಸ್ತ್ವನಯೋರ್ ಮಹಾಪ್ರಜ್ಞ. ಇಲ್ಲಿ ದೇವದತ್ತ ಮತ್ತು ಯಜ್ಞದತ್ತ ಅನ್ನುವಂಥವ್ರು ಇಬ್ಬರದಾರ ಅಂತ ತಿಳ್ಕೊಡ್ರಿ. ಅವರು ಅವರಿಬ್ಬರು ಹೇಗದಾರ ಅಂತಂದ್ರೆ ಬಹಳ ಅಲ್ಪಜ್ಞರದಾರ ಅಂತ. ಅವರಿಗೆ ಅಂತ ಜ್ಞಾನ ಇಲ್ಲ ಅಂತ, ಅಲ್ಪ ಪ್ರಜ್ಞರು ಅಂದ್ರೆ ಅಲ್ಪಜ್ಞಾನಿಗಳು ಅಂತವ್ರು. ಯಾರು? ದೇವದತ್ತ ಮತ್ತು ಯಜ್ಞದತ್ತ ಇಬ್ಬರದಾರಲ್ಲ, ಇವರು ಅಲ್ಪ ಪ್ರಜ್ಞರು ಅಂತ ಹೇಳಿ ಅದ್ರೊಳಗ ಇವರಿಬ್ಬರಲ್ಲಿ ಒಬ್ಬವ ಮಹಾಪ್ರಾಜ್ಞ ಅಂತ ಹೇಳಿ ಹಿಂಗ್ ವ್ಯವಹಾರ ಆಗ್ತದೇನೋ. ಅಲ್ಲಿ ಇಬ್ಬರನ್ನ ಕುರಿತನೇ ಅಲ್ಲಿ ಹೇಳ್ಬಿಟ್ಟಿದಾರ. ದೇವದತ್ತ ಯಜ್ಞದತ್ತವು ಮಂದ ಪ್ರಜ್ಞವು, ಏನು ಮಂದ ಬುದ್ಧಿ ಉಳ್ಳವ್ರು ಅಂತವ್ರು, ಅಲ್ಪ ಬುದ್ಧಿ ಉಳ್ಳವ್ರು ಅವರು. ಅನ್ಯತರಯೋಸ್ತನಯೋರ್ ಮಹಾಪ್ರಾಜ್ಞ. ಆಮೇಲೆ ಇವರಿಬ್ಬರಲ್ಲಿ ಒಬ್ಬರು ಪ್ರಾಜ್ಞರದಾರಂತ ಹೇಳಕ್ ಆಕತ್ತೇನದು? ಆ ವಾಕ್ಯ ಹೊಂದೋದೇ ಇಲ್ಲ ಅಂತ. ಯಾಕಂದ್ರೆ ಇಬ್ರು ಮಂದ ಬುದ್ಧಿ ಉಳ್ಳವರಂತ ಹೇಳಿಬಿಟ್ಟು ಮತ್ ಇವರಿಬ್ಬರಲ್ಲಿ ಒಬ್ಬನು ಮಹಾಪ್ರಜ್ಞಾವಂತದಾನ ಅಂತ ಹೇಳಿ ಈ ಪ್ರಕಾರವಾಗಿ ಈ ವಾಕ್ಯ ಹೊಂದ್ಗಡೆ ಆಗ್ತದೇನೋ? ಈ ವ್ಯವಹಾರನೇ ಆಗುದಿಲ್ಲ ಅಂತಿದು. ಇವರಿಬ್ಬರಲ್ಲಿ ಒಬ್ಬ ಪ್ರಾಜ್ಞದಾನ ಅಂತೇಳಿ ಈ ಪ್ರಕಾರ ವ್ಯವಹಾರ ಇರೋದಿಲ್ಲ. ಆದ್ರೆ ಅದನ್ನ ನಾವು ಹೆಂಗ ಹೊಂದಿಸ್ಬೇಕಂತಂದ್ರೆ, ಇಲ್ಲಿ ದೇವದತ್ತ ಮತ್ತು ಯಜ್ಞದತ್ತ ಇವರು ಅಲ್ಪಜ್ಞರು, ವಿಷ್ಣು ಮಿತ್ರ ಅಂತ ಏನದಾನಲ್ಲ ಅವನು ಮಹಾಪ್ರಾಜ್ಞ ಅಂತೇಳಿ ಹಿಂಗ ವ್ಯವಹಾರ ಆಗೋದು ನಾವು ಕಾಣ್ತೇವಿ ಲೋಕದೊಳಗೆ. ಅಂದ್ರೆ ಮೂರನೇದ ಒಬ್ಬ ಇರ್ತಾನಲ್ರಿ. ಈಗ ಅವರಿಬ್ರು ಮಂದ ಬುದ್ಧಿ ಉಳ್ಳವರದಾರ, ಇನ್ನೊಬ್ಬ ಬೇರೆದವ್ ವಿಷ್ಣುದತ್ತ ಅಂತ ಹೇಳಿ, ವಿಷ್ಣು ಮಿತ್ರ ಅಂತ ಹೇಳಿ ಇನ್ನೊಬ್ಬ ಅದನಲ್ಲ, ಅವನು ಮಾತ್ರ ಮಹಾಪ್ರಾಜ್ಞ ಅಂತ ಹೇಳಿ ಹಿಂಗ ವ್ಯವಹಾರ ಆಗೋದು ನಾವು ಲೋಕ ಕಾಣ್ತೇವೆ. ಆದ್ದರಿಂದ ಇಲ್ಲಿ ಒಟ್ಟು ಅಂತಂದ್ರೆ ಭವತಿ ತು ಏವಂ ದೇವದತ್ತ ಯಜ್ಞದತ್ತೋ ಮಂದಪ್ರಜ್ಞೋ ತಸ್ಮಾತ್
ಅಂತ ಅಂತ. ಇನ್ನ ಪರಿಶಿಷ್ಯಮಾನ ಪರಿವ್ರಾಡೇವ ಅಮೃತತ್ವ ಭಾಕ್. ಇನ್ನ 4 ಮಂದಿಯೊಳಗೆ 3 ಮಂದಿ ತೆಗೆದ್ಬಿಟ್ರೆ ಇನ್ನು ಒಬ್ಬ ಉಳಿದ್ನಲ್ರಿ, ಅವನೇ ಪರಿವ್ರಾಜಕ ಅಂತ, ಅವನೇ ಸನ್ಯಾಸಿ, ಅವನೇ ತ್ಯಾಗಿ ಅಂತ. ಅವನು ಏನ್ ಪಡಿತಾನ? ಅಮೃತತ್ವ ಭಾಕ್. ಅವನು ಅಮೃತತ್ವನ್ನೇ ಹೊಂದಿ ಬಿಡ್ತಾನಂತ, ಅಮರನಾಗಿ ಹೋಗ್ಬಿಡ್ತಾನಂತ, ಅವನು ಮುಕ್ತನೇ ಆಗಿಬಿಡ್ತಾನ. ಅವನಿಗೆ ಯಾವ ಲೋಕಗಳ ಪ್ರಾಪ್ತಿ ಇಲ್ಲ ಅವನಿಗೆ. ಯಾಕಂದ್ರೆ ಎಲ್ಲವೂ ಆತ್ಮವೇ ಆಗಿದಾವೆ ಅಂತ ಹೇಳಿ ಹಿಂಗ ಅವನು ತಿಳ್ಕೊಂಡಿರ್ತಾ ಇದ್ದಾನ. ತನ್ನನ್ನು ಬಿಟ್ಟು ಇನ್ನು ಬೇರೆ ಏನು ಇಲ್ಲವೇ ಇಲ್ಲ, ಅವೆಲ್ಲವೂ ಅವಿದ್ಯಾ ಕಲ್ಪಿತ ಅಂತ. ತನ್ನ ಸ್ವರೂಪವನ್ನು ಬಿಟ್ರ ಉಳಿದಿದ್ದು ದೇಹಾದಿ ಪ್ರಪಂಚ ಐತಲ್ರಿ, ಭೌತಿಕ ಪ್ರಪಂಚ, ಈ ಅನಂತ ಲೋಕಗಳಾಗಲಿ, ನೋಡುವಂತ ನಾಮರೂಪ ಪ್ರಪಂಚ ಆಗಲಿ, ಇವೆಲ್ಲವೂ ಕೂಡ ಇದು ಕನಸಿನಂತೆ ಕಲ್ಪಿತ ಅಂತ. ರಜ್ಜುವಿನಲ್ಲಿ ತೋರುವಂತ ಸರ್ಪ ಅದು ಸತ್ಯದೇನದು? ಇಲ್ಲ. ಹಂಗ ಬ್ರಹ್ಮದಲ್ಲಿ ತೋರ್ತಕ್ಕಂತ ಈ ಜಗತ್ತು ಕೂಡ ಇದು ಸತ್ಯವಲ್ಲ ಅಂತ ಅವನು ಈ ರೀತಿ ನಿಶ್ಚಯ ಮಾಡ್ಕೊಂಡಿರ್ತಾ ಇದ್ದಾನ. ಹೀಗಾಗಿ ಅತ್ರೈವ ಇಲ್ಲಿ ಅವನು ಮುಕ್ತನಾಗಿ ಹುಡ್ತಾನಂತ. ಸ ಪುನರಾವರ್ತತೆ, ಅವನು ಪುನಃ ಹುಟ್ಟಿ ಬರೋದೇ ಇಲ್ಲ ಅಂತೇಳಿ ಶ್ರುತಿಗಳು ಹೇಳ್ಕೊಂಡ್ ಬಂದಿದ್ದಾವ ಅಂಥೇಳಿ ಅವನು ಅಮೃತ ಪರಿವ್ರಾಡೇವ ಅಮೃತತ್ವ ಭಾಕ್. ಪರಿವ್ರಾಡ ಅಂತಂದ್ರೆ ಇಲ್ಲಿ ಜ್ಞಾನಿ ಅಂತ ಅವನು. ಪರಿವ್ರಾಜಕ ಅಂತ ನಾವು ಕರಿತೇವಲ್ಲ, ಪರಮಹಂಸ ಪರಿವ್ರಾಜಕ ಅಂತ ಕರೆಯೋದಲ್ರಿ. ಪರಿವ್ರಾಜಕ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂಥವನು ಅಂತ, ಎಲ್ಲಾನು ಸನ್ಯಾಸವನ್ನ ಪಡೆದಂತವನು. ಅವನು ಅಮೃತತ್ವವನ್ನು ಹೊಂತ ಇದ್ದಾನೆ ಅನ್ನುವಂಥದ್ದೇ ಸರಿಯಾತು. ಇನ್ನ ಈ ಬ್ರಹ್ಮ ಸಂಸ್ಥಾ ಅನ್ನುವಂತ ಶಬ್ದ ಇದು ಪರಿವ್ರಾಜಕನಿಗೆ ಹೊಂದುತ್ತದೆ ಅಂತ ಹೇಳ್ತಾರ ಅವರು. ಬ್ರಹ್ಮ ಸಂಸ್ಥಾ ಅನ್ನುವಂತ ಶಬ್ದ ಏನದಲ್ಲ, ಇದು ಪರಿವ್ರಾಜಕನಿಗೆ ಹೊಂದುಗಡೆ ಆಗ್ತದ ಅಂತ. ಕಥಂ ಪುನರ್ಬ್ರಹ್ಮ ಸಂಸ್ಥ ಶಬ್ದೋ ಯೋಗಾತ್ ಪ್ರವರ್ತಮಾನಃ ಸರ್ವತ್ರ ಸಂಭವನ್ ಪರಿವ್ರಾಜಕ ಏವ ಅವತಿಷ್ಠೇತ. ಇಲ್ಲಿ ಒಂದು ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ ಪೂರ್ವಪಕ್ಷಿ. ಇಲ್ಲಿ ಬ್ರಹ್ಮ ಸಂಸ್ಥ ಅನ್ನುವಂತ ಶಬ್ದ ಇದು ಯೋಗದಿಂದ ಪ್ರವರ್ತಿಸುವುದಾದ್ದರಿಂದ, ಅಂದ್ರೆ ಯೋಗ ಮೂಲಕವಾಗಿಯೇ ಈ ಬ್ರಹ್ಮ ಸಂಸ್ಥ ಅನ್ನುವಂತ ಶಬ್ದ ಏನಾಗೈತಿ ಪ್ರವರ್ತಿಸುವುದಾದ್ದರಿಂದ ಎಲ್ಲರಿಗೂ ಇದು ಸಂಭವಿಸ್ತಾ ಇರಬೇಕಾದ್ರೆ ಪರಿವ್ರಾಜಕನಲ್ಲೇ ನಿಲ್ಲುವುದು ಹೇಗೆ? ಇದು ಯೋಗದ ಮೂಲಕವಾಗಿ ಬ್ರಹ್ಮ ಸಂಸ್ಥತ್ವ ಅಂತಂದ್ರೆ ಏನು? ಬ್ರಹ್ಮದಲ್ಲಿ ನಮ್ಮ ವೃತ್ತಿ ನೆಲೆಗೊಳ್ಳುವುದು. ನಾವು ಯೋಗ ಮಾಡಿದ್ರೆ ನಮ್ಮ ವೃತ್ತಿ ಅನ್ನುವಂಥದ್ದು ಹೋಗಿ ನಿಲ್ತದಲ್ರಿ ಇವಾಗ. ನಾವು ಯೋಗ ಮಾಡ್ತಾ ಮಾಡ್ತಾ ನಮ್ಮ ಮನೋವೃತ್ತಿ ಅನ್ನುವಂತಹದ್ದನ್ನ ಪರಮಾತ್ಮನಲ್ಲಿ ಹೋಗಿ ನಾವು ಲಯ ಮಾಡ್ತೇವಿ. ಮತ್ತಿದು ಎಲ್ಲಾ ಆಶ್ರಮದವ್ರಿಗೆ ಆಕತಿಲ್ರಿ. ಬ್ರಹ್ಮಚಾರಿ ಆಗಲಿ, ಗೃಹಸ್ಥ ಆಗಲಿ, ವಾನಪ್ರಸ್ಥ ಆಗಲಿ, ಸನ್ಯಾಸ ಆಗಲಿ, ಈ 4 ಆಶ್ರಮದವರು ತಮ್ಮ ಮನಸ್ಸನ್ನುವಂತಹದ್ದನ್ನ ಬ್ರಹ್ಮದಲ್ಲಿ ಸ್ಥಾಪನೆ ಮಾಡಬಹುದಲ್ಲ. ಅಲ್ಲಿ ಯೋಗದಿಂದ ಎಲ್ಲರಲ್ಲಿ ಪ್ರವೃತ್ತಿ ಆಗ್ತದಂತ. ಅದು ಎಲ್ಲರಿಗೂ ಸಂಭವಿಸ್ತಾ ಇರ್ಬೇಕಾದ್ರೆ ಇಲ್ಲಿ ಪರಿವ್ರಾಜಕನಲ್ಲಿ ಇದು ನಿಲ್ಲೋದು ಹೇಗೆ? ಅಂದ್ರೆ ರೂಢಿಯನ್ನ ಒಪ್ಪಿದಾದ್ರೂ ಕೂಡ ಆಶ್ರಮ ಮಾತ್ರದಿಂದ ಅಮೃತತ್ವ ಅನ್ನುವಂತಹದ್ದು ಆಗುವುದರಿಂದ ಜ್ಞಾನ ವ್ಯರ್ಥ ಅನ್ನುವಂತ ಪ್ರಸಂಗ ಬಂತಲ್ಲ ಅಂತ. ನಾವು ರೂಢಿಯನ್ನ ಒಪ್ಪಿದಾದ್ರೂ ಕೂಡ ಅದು ಆಶ್ರಮ ಮಾತ್ರದಿಂದಲೇ ಅಮೃತತ್ವದ ಪ್ರಾಪ್ತವಾಗುವುದು ಅಂತ ಆಗೋದ್ರಿಂದ ಇಲ್ಲಿ ಜ್ಞಾನ ವ್ಯರ್ಥ ಆಗ್ತದಲ್ಲ ಅಂತೇಳಿ, ಅಂದ್ರೆ ಕೇವಲ ಆಶ್ರಮ ಮಾತ್ರದಿಂದಲೇ ಅಮೃತತ್ವದ ಸನ್ಯಾಸಾಶ್ರಮ ಅಂತ ತಿಳ್ಕೊಳ್ರಿ. ಇಲ್ಲಿ ಆಶ್ರಮ ಮಾತ್ರದಿಂದಲೇ ಅಮೃತತ್ವದ ಪ್ರಾಪ್ತಿ ಆಗುವುದರಿಂದ ಮತ್ತೆ ಈ ಜ್ಞಾನ ಮಾಡ್ಕೊಂಡು ಏನ್ ಮಾಡುದು? ಜ್ಞಾನ ವ್ಯರ್ಥ ಆಗಿ ಹೋಗ್ತದಲ್ಲ ಅಂತ ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಅದಕ್ಕ ಅವರು ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಕಥಂ ಪುನರ್ಬ್ರಹ್ಮ ಸಂಸ್ಥ ಶಬ್ದೋ ಯೋಗಾತ್ ಪ್ರವರ್ತಮಾನಃ ಸರ್ವತ್ರ ಸಂಭವನ್ ಪರಿವ್ರಾಜಕ ಏವ ಅವತಿಷ್ಠೇತ್. ಕಥಂ ಅವತಿಷ್ಠೇತ್, ಇಲ್ಲಿ ಕೇವಲ ಪರಿವ್ರಾಜಕನಲ್ಲಿ ಮಾತ್ರ ಬ್ರಹ್ಮ ಸಂಸ್ಥಾ ಅಂದ್ರೆ ಬ್ರಹ್ಮದಲ್ಲಿ ಲಯ ಆಗುವಂತಹದ್ದು.
ಬ್ರಹ್ಮದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಪರಿವ್ರಾಜಕನಿಗೆ ಮಾತ್ರ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಿ? ಹ್ಮ್ ಯಾಕಂದ್ರೆ ಯೋಗದಿಂದ ಎಲ್ಲರಿಗೂ ಕೂಡ ಸರ್ವತ್ರ ಅಂದ್ರೇನು ಎಲ್ಲರಿಗೂ ಕೂಡ ಈ ಬ್ರಹ್ಮ ಸಂಸ್ಥೆ ಅನ್ನುವಂಥದ್ದು ಎಲ್ಲರಿಗೂ ಆಗ್ತದಲ್ಲ, ನೀವು ಪರಿವ್ರಾಜಕನಿಗೆ ಯಾಕಂತ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಪೂರ್ವ ಪಕ್ಷ ಹೇಳಿದ್ರೆ, ಹ್ಮ್ ರೂಢ್ಯ ಪುಗಮೇ ಚ ಆಶ್ರಮ ಮಾತ್ರಾತ್ ಅಮೃತತ್ವ ಪ್ರಾಪ್ತೇರ್ ಜ್ಞಾನಾನರ್ಥಕ್ಯ ಪ್ರಸಂಗ ಇತಿ. ಇಲ್ಲಿ ರೂಢಿ ಎನ್ನುವಂತಹದ್ದು, ನಾವು ರೂಢಿಯನ್ನ ಒಪ್ಪಿದ್ದಾದ್ರೂ ಕೂಡ ಹ್ಮ್ ಆಶ್ರಮ ಮಾತ್ರದಿಂದ ಅಮೃತತ್ವ ಅನ್ನುವಂತಹದ್ದು ಪ್ರಾಪ್ತವಾಗುವುದೆಂದಾಗುವುದರಿಂದ ಹ್ಮ್ ಇಲ್ಲಿ ಜ್ಞಾನ ವ್ಯರ್ಥ ಅನ್ನುವಂತ ಪ್ರಸಂಗ ಬರ್ತದಂತ ಇಲ್ಲಿ ಪೂರ್ವ ಪಕ್ಷ ಹೇಳಿದ್ನಲ್ಲ, ಹ್ಮ್ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಇಲ್ಲಿ ಬ್ರಹ್ಮ ಸಂಸ್ಥಾ ಅನ್ನುವಂತಹದ್ದು ಹ್ಮ್ ಅತ್ರ ಉಚ್ಯತೆ ಬ್ರಹ್ಮ ಸಂಸ್ಥಃ ಇತಿ ಬ್ರಹ್ಮಣಿ ಪರಿಸಮಾಪ್ತಿ. ಬ್ರಹ್ಮ ಸಂಸ್ಥೆ ಅಂದ್ರೆ ಏನು? ಬ್ರಹ್ಮದಲ್ಲಿಯೇ ಪರಿಸಮಾಪ್ತಿ ಅಂತ ಹೇಳಿದ್ರು ಅವರು. ಅನನ್ಯ ವ್ಯಾಪಾರತಾರೂಪಂ ತನ್ನಿಷ್ಠತ್ವಂ ಅವಿಧೀಯತೆ ಅಂತ. ಹ್ಮ್ ಇಲ್ಲಿ ಬ್ರಹ್ಮ ಸಂಸ್ಥಾ ಅನ್ನುವಂತ ಶಬ್ದಕ್ಕೆ ಅವರು ಅದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹ್ಮ್ ಅಂದ್ರೆ ಬ್ರಹ್ಮದಲ್ಲೇ ಪರಿಸಮಾಪ್ತಿ ಅನ್ನುವಂತಹದ್ದನ್ನ, ಹ್ಮ್ ಯಾಕಂದ್ರೆ ಮತ್ತೊಂದು ವ್ಯಾಪಾರ ಇಲ್ಲದಂತ ಯಾವ ರೂಪದ ಆ ಬ್ರಹ್ಮನಿಷ್ಠತ್ವ ಅನ್ನುವಂತಹದ್ದು ಹೇಳ್ತಾ ಇದಲ್ಲ, ಹ್ಮ್ ಅದು ಉಳಿದಂತ 3 ಆಶ್ರಮಗಳಿಗೂ ಸಂಭವಿಸುವುದಿಲ್ಲ ಅಂತ. ಹ್ಮ್ ಈ ಬ್ರಹ್ಮದಲ್ಲಿ ಪರಿಸಮಾಪ್ತಿಯನ್ನು ಹೊಂದುವಂತಹದ್ದು ಹ್ಮ್ ಅಥವಾ ಮತ್ತೊಂದು ವ್ಯಾಪಾರ ಇಲ್ದಂಗ ಆ ಬ್ರಹ್ಮನಿಷ್ಠತ್ವನ್ನ ಅಲ್ಲಿ ಹೇಳಿದಾರಲ್ಲ, ಹ್ಮ್ ಅದು ಈ ಉಳಿದಿರ್ತಕ್ಕಂಥ 3 ಆಶ್ರಮ ಯಾವುದು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಅಂತದಾರಲ್ಲ, ಹ್ಮ್ ಅವರಿಗೆ ಅದು ಸಂಭವ ಆಗುವುದಿಲ್ಲ ಅಂತ. ಹ್ಮ್ ಇಲ್ಲಿ ಪರಿವ್ರಾಜಕನಿಗೆ ಮಾತ್ರ ಆ ಬ್ರಹ್ಮ ಸಂಸ್ಥತ್ವ ಅನ್ನುವಂತಹದ್ದು ಹೊಂದ್ಗಡೆ ಆಗ್ತದೆ ಅಂತ. ಅಲ್ಲಿ ಬ್ರಹ್ಮ ಸ್ವರೂಪನೇ ಆಗಿ ಬ್ರಹ್ಮರೂಪನೇ ಆಗಿ ಹ್ಮ್ ಅವನೇನು ಉಳಿತಾ ಇದ್ದಾನಲ್ಲ, ಯಾರು ಪರಿವ್ರಾಜಕ, ಹ್ಮ್ ಅವನ ಸನ್ಯಾಸಿ ಅಂತ, ಹ್ಮ್ ಅವನಲ್ಲಿ ಮಾತ್ರ ಆ ಬ್ರಹ್ಮ ಸಂಸ್ಥೆ ಅನ್ನುವಂತಹದ್ದು ಇದು ಹೊಂದ್ಗಡೆ ಆಗ್ತದೆ ಅಂತ. ಹಾ, ಅಷ್ಟೇ ಅಲ್ಲ, ಈ 3 ಆಶ್ರಮದೊಳಗೆ ಅದು ಸಂಭವಿಸುವುದಿಲ್ಲ ಅಂತ ಹೇಳಿ ಇಷ್ಟನ್ನ ಅವರು ಹೇಳ್ಕೊಂಡು ಬಂದರು. ಹ್ಮ್ ಇನ್ನ ಮತ್ತೆ ಹೇಳ್ತಾ ಇದ್ದಾರೆ, ಪರಿವ್ರಾಜಕ ತಚ್ಚ ತ್ರಯಾಣಾಂ ಆಶ್ರಮಿಣಾಂ ನ ಸಂಭವತಿ ಸ್ವ ಆಶ್ರಮ ವಿಹಿತ ಕರ್ಮ ಅನುಷ್ಠಾನೆ ಪ್ರತ್ಯವಾಯಶ್ರವಣಾತ್ ಪರಿವ್ರಾಜಕಸ್ಯ ತು ಸರ್ವಕರ್ಮ ಸನ್ಯಾಸಾತ್ ಪ್ರತ್ಯವಾಯೋ ನ ಸಂಭವತಿ ಅನನುಷ್ಠಾನ ನಿಮಿತ್ಯಃ. ಇಲ್ಲಿ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಅಂತೇನ ಈ ಆಶ್ರಮಗಳು ಅದಾವಲ್ಲ, ಈ 3 ಆಶ್ರಮಗಳು, ಹ್ಮ್ ಯಾಕಂದ್ರೆ ಅವು ತಮ್ಮ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮವನ್ನ ಅವ್ರ ಅನುಷ್ಠಾನ ಮಾಡಲಿಲ್ಲ ಅಂತಂದ್ರೆ ಹ್ಮ್ ಪ್ರತ್ಯವಾಯ ಅನ್ನುವಂತ ದೋಷ ಬರ್ತದ ಅಂತ. ಹ್ಮ್ ಪ್ರತ್ಯವಾಯ ದೋಷ ಅಂತ, ಹ್ಮ್ ಯಾಕಂದ್ರೆ ಅವರು ಅದಕ್ಕೆ ನಿತ್ಯ ಕರ್ಮ ಅಂತ ಕರೀತಾರ. ಹ್ಮ್ ನಿತ್ಯ ಕರ್ಮವನ್ನ ಬಿಟ್ರ ಪ್ರತ್ಯವಾಯ ದೋಷ ಹ್ಮ್ ಅಂದ್ರೆ ನಾವು ಮಾಡದೆ ಕರ್ಮಗಳನ್ನು ಬಿಟ್ಟೇವಿ ಅಂತ ತಿಳ್ಕೊಡ್ರದು. ಹೌದು. ಅದರಿಂದ ಪಾಪವೇ ಬರ್ತದಂತ. ಅದು ಹ್ಮ್ ಪ್ರತ್ಯವಾಯ ದೋಷ ಅಂದ್ರೆ ಏನಲ್ಲಿ ಪಾಪವೇ ಸಂಭವಿಸ್ತದ ಅಂತ ಹೇಳ್ತಾರ ಅವರು. ಹ್ಮ್ ಮತ್ತ ಮಾಡಿದ್ರೆ ನಮಗ ಅಲ್ಲಿ ಪುಣ್ಯ ಸಿಗಂಗಿಲ್ಲ ಅಂತ. ಹ್ಮ್ ನಿತ್ಯ ಕರ್ಮಗಳನ್ನು ಮಾಡೋದ್ರಿಂದ ಹ್ಮ್ ಅಲ್ಲಿ ಪುಣ್ಯ ಅನ್ನೋದು ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿ ವೇದ ಮೀಮಾಂಸಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ. ಹ್ಮ್ ಆದ್ದರಿಂದ ಇಲ್ಲಿ ಈ 3 ಆಶ್ರಮದವರು ತಮ್ಮ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮವನ್ನ ಅವರು ಅನುಷ್ಠಾನ ಮಾಡಲಿಲ್ಲ ಅಂತಂದ್ರ, ಯಾಕೆ ಪ್ರತಿಯೊಬ್ಬ ಆಶ್ರಮದವರಿಗೂ ಒಂದೊಂದು ವಿಹಿತ ಕರ್ಮಗಳದಾವು. ಹ್ಮ್ ಬ್ರಹ್ಮಚಾರಿ ಆಗಲಿ ವಾನಪ್ರಸ್ಥಾನ ಸನ್ಯಾಸ ಬಿಟ್ರಿ, ಸನ್ಯಾಸಿಯನ್ನು ಬಿಟ್ರಿ, ಹ್ಮ್ ವಾನಪ್ರಸ್ಥ, ಈ 3 ಆಶ್ರಮದವ್ರು ಏನದಾರಲ್ಲ ಹ್ಮ್ ಅವರಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮ ಅನ್ನುವಂತಹದ್ದು, ನೋಡಪ್ಪ ನೀ ಈ ಕರ್ಮ ಮಾಡು, ಈ ಕರ್ಮ ಮಾಡು, ಯಜ್ಞ ಮಾಡು, ಯಾಗ ಮಾಡು, ಹೋಮ ಮಾಡು, ಜಪ ಮಾಡು, ಇಂಥ ಕರ್ಮಗಳನ್ನ ಅನುಷ್ಠಾನ ಮಾಡದೇ ಇದ್ರೆ ಅಲ್ಲಿ ಪ್ರತ್ಯವಾಯ ಅನ್ನುವಂತ ಒಂದು ದೋಷ ಬರ್ತದ ಅಂತೇಳಿ, ಯಾಕೆ ಅದ್ರ ಬಗ್ಗೆ ಶ್ರುತಿ ಅನ್ನುವಂತಹದ್ದಿದೆ ಅಂತ.
ಅಲ್ಲಿ ಒಂದು ಟಿಪ್ಪಣಿ ಕೊಡ್ತಾರೆ ಅವರು. ಯಾಕಂದ್ರೆ ಕರ್ತೃವಿದ್ದವನು ಮಾಡಬೇಕಾಗಿರ್ತಕ್ಕಂಥ ಒಂದು ಕರ್ಮವನ್ನ ಬಿಟ್ರೆ ಹ್ಮ್ ಮಾಡಬಾರದ ಮತ್ತೊಂದು ಕರ್ಮವನ್ನ ಮಾಡಿಯೇ ತೀರುತ್ತಾರೆ ಅಂತ. ಹ್ಮ್ ಆದ್ರಿಂದ ಪ್ರತ್ಯವಾಯ ಉಂಟಾಗ್ತದ ಅಂತ ಹೇಳ್ತಾರೆ ಇಲ್ಲಿ. ಹ್ಮ್ ಇಲ್ಲಿ ಬ್ರಹ್ಮದಲ್ಲಿ ನಿಂತವನಿಗೆ ಬ್ರಹ್ಮ ಸಂಸ್ಥಾ ಅಂತ ಕರೀತಾರೆ. ಹ್ಮ್ ಬ್ರಹ್ಮದಲ್ಲಿ ಯಾವ ನಿಂತಿದ್ದಾನೋ ಅವನಿಗೆ ಬ್ರಹ್ಮ ಸಂಸ್ಥಾ ಅಂತ ಕರ್ಕೊಂಡು ಬಂದರು. ಇದು ಯೋಗದಿಂದ ಈ ಶಬ್ದ ಅನ್ನುವಂಥದ್ದು ಪ್ರವರ್ತಿಸ್ತದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ರಿಂದ ಇಲ್ಲಿ ಕರ್ತೃವಿದ್ದವನು ಮಾಡಬೇಕಾಗಿರ್ತಕ್ಕಂಥ ಒಂದು ಕರ್ಮವನ್ನು ಬಿಟ್ರ ಅವನು ಅವಶ್ಯ ಮಾಡ್ಬೇಕಿರ್ತದ, ಹ್ಮ್ ಅವನ ಆಲಸ್ಯದಿಂದ ಏನೋ ಆ ಕರ್ಮವನ್ನು ಮಾಡೋದು ಬಿಟ್ಟ ಅಂತಂದ್ರ ಹ್ಮ್ ಅವಾಗ ಏನಾಕೈತಿ, ಮತ್ತೊಂದು ಕರ್ಮ ಅನ್ನುವಂಥದ್ದನ್ನ ಅವನು ಮಾಡಿಯೇ ತೀರ್ಬೇಕಾಕೈತಿ ಅಂತ. ಹ್ಮ್ ಕರ್ತೃ ಇದ್ದವನು ಮಾಡಬೇಕಾದ ಒಂದು ಕರ್ಮವನ್ನು ಬಿಟ್ಟು ಬಿಟ್ರೆ ಹ್ಮ್ ಮಾಡಬಾರ್ದಂತ ಮತ್ತೊಂದು ಕರ್ಮವನ್ನಾದ್ರೂ ಕೂಡ ಅವನು ಮಾಡೇ ತೀರಿಸ್ಬೇಕಾಕೈತಿ ಅಂತ. ಹ್ಮ್ ಆದ್ರಿಂದ ಇಲ್ಲಿ ಪ್ರತ್ಯವಾಯ ದೋಷ ಅನ್ನುವಂಥದ್ದು ಬರ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಅಂದ್ರೆ ಮೂರು ಆಶ್ರಮದವರಿಗೆ ತಮ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಲೇಬೇಕು ಅಂತ. ಹ್ಮ್ ಆದ್ರೆ ಇಲ್ಲಿ ಪರಿವ್ರಾಜಕ ಅಂತ ಏನದಾನಲ್ಲ, ಹ್ಮ್ ಅವನು ಎಲ್ಲಾ ಕರ್ಮಗಳನ್ನ ಸನ್ಯಾಸ ಮಾಡಿಬಿಟ್ಟಿದ್ದಾನ. ಹ್ಮ್ ಸರ್ವಕರ್ಮ ಸನ್ಯಾಸಿ ಅಂತ. ಹ್ಮ್ ಇಲ್ಲಿ ಶಮ ಸರ್ವಕರ್ಮ ಸನ್ಯಾಸಾತ್ ಪರಿವ್ರಾಜಕಸ್ಯ ಸರ್ವಕರ್ಮ ಸನ್ಯಾಸಾತ್. ಪರಿವ್ರಾಜಕನಾಗಿರ್ತಕ್ಕಂಥವನು ಹ್ಮ್ ಎಲ್ಲಾ ಕರ್ಮ ತ್ಯಾಗ ಮಾಡಿದ್ದರಿಂದ ಪ್ರತ್ಯವಾಯು ನ ಸಂಭವತಿ, ಹ್ಮ್ ಅವನಿಗೆ ಯಾವುದೇ ಪ್ರತ್ಯವಾಯ ದೋಷ ಅನ್ನುವಂತಹದ್ದು ಬರುವುದಿಲ್ಲ. ಯಾರಿಗೆ? ಜ್ಞಾನಿಗೆ. ಯಾಕಂದ್ರೆ ಜ್ಞಾನಿ ಎಲ್ಲ ಕರ್ಮಗಳನ್ನ ಅವನು ತ್ಯಾಗ ಮಾಡಿಬಿಟ್ಟಿದ್ದಾನ. ಅವನು ಹ್ಮ್ ಸಂಪೂರ್ಣವಾಗಿ ಯಾವ ಕರ್ಮ ಇಟ್ಕೊಂಡಿಲ್ಲ. ಸರ್ವಕರ್ಮ ಸನ್ಯಾಸಾತ್, ಹ್ಮ್ ಎಲ್ಲ ಕರ್ಮ ತ್ಯಾಗ ಮಾಡಿದ್ರಿಂದಲೇ ಅವನಿಗೆ ಪ್ರತ್ಯವಾಯ ದೋಷ ಅನ್ನುವಂತಹದ್ದು ಬರುವುದಿಲ್ಲ. ಹ್ಮ್ ಇತ್ಯನನುಷ್ಠಾನ ನಿಮಿತ್ಯ, ಯಾಕಂದ್ರೆ ಅವನು ಅನುಷ್ಠಾನ ಮಾಡಕನ ಹೋಗುವುದಿಲ್ಲ ಅಂತ. ಇಲ್ಲಿ ಹ್ಮ್ ಇಲ್ಲಿ ಯೋಗಿ ಆಗಿರ್ತಕ್ಕಂಥ ಜ್ಞಾನಿ ಆಗಿರ್ತಕ್ಕಂಥವನು ಹ್ಮ್ ಅಲ್ಲಿ ಏನಾದರೂ ಅವನು ಸಾಧನ ಮಾಡ್ತಾನೇನೋ, ಅಥವಾ ಇವು ಎಲ್ಲಾ ಕರ್ಮಗಳನ್ನು ತ್ಯಾಗ ಮಾಡಿಬಿಟ್ಟಿದ್ದಾನ ಅವನು. ಹ್ಮ್ ಹೀಗಾಗಿ ಅನುಷ್ಠಾನ ಮಾಡಲಿಲ್ಲ ಅನ್ನುವಂಥ ನಿಮಿತ್ತದಿಂದ ಅವನಿಗೆ ಯಾವ ಪ್ರತ್ಯಯ ಸಂಭವಿಸುವುದಿಲ್ಲ ಅಂತ ಹೇಳಿದ್ರು ಅವರು. ಹ್ಮ್ ಇನ್ನು ಶಮದಮಾದಿಗಳನ್ನುವಂತ ಅವನ ಧರ್ಮ ಅನ್ನುವಂತಹದ್ದು ಆ ಬ್ರಹ್ಮ ಸಂಸ್ಥೆಗೆ ಉಪೋದ್ಬಲಕವೇ ಹೊರತು ಅದು ವಿರೋಧಿ ಅಲ್ಲ ಅಂತ. ಹ್ಮ್ ಈ ಶಮದಮಾದಿಗಳಂತೆ ಸದ್ಗುಣಗಳದಾವಲ್ಲ, ಹ್ಮ್ ಅದು ಅವನ ಧರ್ಮಗಳು ಅಂತವು. ಹ್ಮ್ ಜ್ಞಾನಿಗೆ ಅವು ಶಮದಮಾದಿಗಳು ಉಂಟಾಗಿರ್ತಾ ಇದ್ದಾವಂತವು. ಆಗ ಬ್ರಹ್ಮ ಸಂಸ್ಥಿತಿಗೆ ಅವು ಬಲವನ್ನ ಕೊಡ್ತಾವಂತ. ಶಮ ಅಂದ್ರೆ ಮನೋನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಮತ್ತ ಅಲ್ಲಿ ಇವೆಲ್ಲ ಏನದಾವಲ್ಲ ಇವೆಲ್ಲ ಸಾಧನೆಗಳು ಆ ಜ್ಞಾನಿಯ ಒಂದು ಧರ್ಮ ಅನ್ನುವಂಥದ್ದೇನು ಬ್ರಹ್ಮ ಸಂಸ್ಥಿತಿಗೆ ಅದು ಉಪೋದ್ಬಲಕವೇ ಆಗ್ತಿದೆ ಹೊರತು ವಿರೋಧಿ ಅಲ್ಲ ಅಂತ. ಅಲ್ಲಿ ಬ್ರಹ್ಮ ಸಂಸ್ಥಿತಿಯೊಳಗ ಅವನು ಹೋಗಿ ನೆಲೆಗೊಳ್ಳಬೇಕಾಗಿತ್ತು ಅಂತಂದ್ರೆ ಅವುಗಳಿಗೆ ಇವು ಶಮದಮಾದಿಗಳು ಏನದಾವು ಉಪೋದ್ಬಲಕ ಅಂತಂದ್ರೆ ಏನು, ಅವು ಏನಂತಾರ ಪ್ರಬಲ ಮಾಡ್ತಾವಂತ, ಅವು ಸಾಧನ ಆಗಿದಾವಂತ. ಇಲ್ಲಿ ಆ ಭ್ರಾಂತಿ ನಮಗೆ ಹೊಂದಬೇಕಾಗಿತ್ತು ಅಂತಂದ್ರೆ ನಮ್ಮ ಶಮದಮಾನ ಸಾಧನ ಮಾಡ್ಲೇಬೇಕಲ್ರಿ. ನಮಗ್ ಮನೋನಿಗ್ರಹ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಮತ್ತೆ ಎತ್ತಾಗಾರ ಅವನ್ನ ಹರಿಬಿಟ್ಟೇವಿ ಅಂತಂದ್ರೆ ನಮಗ ಆ ಭ್ರಾಮಿ ಸ್ಥಿತಿ ಬರಂಗ ಇಲ್ಲ. ಅದು ಬ್ರಹ್ಮದಲ್ಲಿ ನಮ್ಮ ವೃತ್ತಿ ನೆಲೆಗೊಳ್ಳಬೇಕು ಅಂತಂದ್ರೆ ನಾವು ಇವುಗಳನ್ನ ಸಾಧನ ಮಾಡ್ಲೇಬೇಕು ಅಂತ. ಶಮದಮಾದಿಗಳು ಅನ್ನುವಂತ ಆ ಸಾಧನೆಗಳು ಅವನ ಧರ್ಮ ಅನ್ನುವಂತಹದ್ದು ಅದೇನಾಗ್ತೈತಿ ಬ್ರಹ್ಮ ಸಂಸ್ಥಿತಿಗೆ ಅದು ಉಪೋದ್ಬಲಕವೇ ಆಗ್ತೈತಿ ಹೊರತು ಅದು ವಿರೋಧ ಆಗುವುದಿಲ್ಲ ಅಂತ. ಇನ್ನ ಮತ್ತೆ ಹೇಳ್ತಾ ಇದ್ದಾರೆ, ಬ್ರಹ್ಮನಿಷ್ಠತ್ವಮೇವ ಹಿ ತಸ್ಯ ಶಮದಮಾದ್ಯುಪೇತ ಉಭೃಹಿತಂ ಸ್ಯುಃ ಶ್ರಮ ವಿಹಿತಂ ಕರ್ಮ ಯಜ್ಞಾದೀನಿ ಚ ಇತರೇಷಾಂ. ಉಪದ್ರಕ ಆಯ್ತ ನ ವಿರೋಧಿ ಅಂತ ಆಯ್ತಾರೆ. ಬ್ರಹ್ಮನಿಷ್ಠತ್ವಮೇವ ಹಿ ತಸ್ಯ ಶಮದಮಾದಿ ಉಪಬೃಹಿತಂ. ಆ ಬ್ರಹ್ಮನಿಷ್ಠತ್ವ ಅನ್ನುವಂತಹದ್ದು ಅವನಿಗೆ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಶಮದಮಾದಿಗಳು ಅಂತ ಏನದಾವಲ್ಲ ಇವು ಸಾಧನಗಳು, ಜ್ಞಾನಕ ಸಾಧನಗಳು ಅಂತ ಹೇಳ್ತಾ ಇದ್ದಾರೆ. ಆ ಭಗವದ್ಗೀತೆಯಲ್ಲಿ ಭಗವಂತನು ಕೂಡ ಹೇಳ್ಯಾನ ನೋಡ್ರಿ. ಅಲ್ಲಿ ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ
ಆಚಾರ್ಯೋಪಾಸನಂ ಶೌಚಂ ಅಂತೇಳಿ ಅಲ್ಲಿ ಅನೇಕ ಸದ್ಗುಣಗಳನ್ನು ಹೇಳ್ಕೊಂಡು ಬಂದಿದ್ದಾನೆ. ಇಲ್ಲಿ ಶಮದಮಾದಿ ಸದ್ಗುಣಗಳು ಏನದಾವಲ್ಲ ಇವು ಆ ಬ್ರಹ್ಮನಿಷ್ಠತ್ವ ಅವುಗಳಿಂದಲೇ ಬೆಳೆದಿರ್ತಕ್ಕಂಥದ್ದು ಬ್ರಹ್ಮನಿಷ್ಠತ್ವ ಅಂತ. ಶಮದಮಾದಿಗಳಿಂದಲೇ ಆ ಬ್ರಹ್ಮನಿಷ್ಠತ್ವ ಪ್ರಾಪ್ತಿಯಾಗಿರ್ತದಂತ. ಅದು ಅವನ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮ ಅಂತ. ಯಾಕಂದ್ರೆ ಯಜ್ಞಾದಿಗಳು ಇತರರಿಗೆ ಅವು ಕರ್ಮಗಳದಾವು. ಆದ್ರೆ ಬ್ರಹ್ಮನಿಷ್ಠತ್ವವನ್ನ ಮೀರಿದರೆ ಮಾತ್ರ ಅವನಿಗೆ ಅವು ಪ್ರತ್ಯವಾಯ ಅಂತ. ಇಲ್ಲಿ ಬ್ರಹ್ಮನಿಷ್ಠತ್ವವನ್ನ ಅಲ್ಲಿ ಮೀರುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಶಮದಮಾದಿಗಳಿಂದ ಬೆಳೆದಿರ್ತಕ್ಕಂಥ ಬ್ರಹ್ಮನಿಷ್ಠತ್ವ ಅನ್ನುವಂತಹದ್ದು ಆಗಿರ್ತದ. ಮತ್ತು ಅವನ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮ ಅನ್ನುವಂತಹದ್ದು. ಯಜ್ಞಾದಿಗಳು ಇತರರಿಗೆ ಕರ್ಮಗಳು ಅಂತ. ಇತರರಿಗೆ ಅಂತಂದ್ರೆ ಏನು, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥರಿಗೆ ಇವು ಯಜ್ಞಾದಿ ಕರ್ಮಗಳು ಅಂತ ಹೇಳಿದಾರ. ಆದರೆ ಬ್ರಹ್ಮನಿಷ್ಠತ್ವವನ್ನ ಬ್ರಹ್ಮನಿಷ್ಠತ್ವದಲ್ಲಿ ಯಾರದಾರೋ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮಾದಿಗಳು ಇಲ್ಲ ಅಂತ ಇಲ್ಲಿ. ಇನ್ನ ಇಲ್ಲಿ ಯಾರು ಯೋಗಿ ಆಗಿರ್ತಕ್ಕಂಥ ಬ್ರಹ್ಮನಿಷ್ಠತ್ವವನ್ನು ಮೀರಿದರೆ ಮಾತ್ರ ಅವನಿಗೆ ಈ ಪ್ರತ್ಯವಾಯ ಅನ್ನುವಂತಹದ್ದು. ಪ್ರತ್ಯವಾಯ ಅಂತಂದ್ರೆ ಇದು ಸಾಧಕನಾಗಿರ್ತಕ್ಕಂಥ ಪರಿವ್ರಾಜಕನಿಗೆ ಹೇಳಿದ್ದು ಅಂತಿದು. ಅಂದ್ರೆ ಪೂರಾ ಸಿದ್ಧನಲ್ಲ ಅವನು, ಇನ್ನೂ ಸಾಧನ ಮಾಡಕತ್ತಾನೀಗ ಅವನು. ಎಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧನೆ ಯಾವ ತೊಡಗಿದ್ದಾನಲ್ಲ ಅಂತವನಿಗೆ ಹೇಳಿದ್ದೆ ಹೊರತು ಇಲ್ಲಿ ಪರಿವ್ರಾಜಕರ ಅಂದ್ರೆ ಜ್ಞಾನಿ, ಪರಿಪೂರ್ಣ ಜ್ಞಾನಿ ಅದಾನಲ್ಲ ಅವನು ಕುರಿತು ಇಲ್ಲಿ ಹೇಳಿದ್ದಲ್ಲ ಅಂತ. ಸಾಧಕನ ಕುರಿತು ಹೇಳಿದ್ದಾರೆ ಹೊರತು ಪರಿವ್ರಾಜಕನಿಗೆ ಹೇಳಿದ್ದಲ್ಲ ಅಂತ. ಯಾಕಂದ್ರೆ ಬ್ರಹ್ಮನಿಷ್ಠತ್ವವೇ ಲಕ್ಷಣವಾಗಿರುವುದರಿಂದ ಅವನು ಅದನ್ನ ಮೀರುವ ಸಂಭವ ಇಲ್ಲ ಅಂತ ಹೇಳ್ತಾರೆ. ಯಾಕ ಬ್ರಹ್ಮದಲ್ಲೇ ಅವನು ನಿಷ್ಠೆಯುಳ್ಳವನಾಗಿದ್ದಾನ. ಹೀಗಾಗಿ ಅದನ್ನ ಅವನು ಮೀರುವಂತ ಸಂಭವ ಅನ್ನುವ ಜ್ಞಾನಿ ಅದನ್ನ ಮೀರೋದಿಲ್ಲ ಅಂತ ಹೇಳಿ ಇಲ್ಲಿ ಆ ವಿಚಾರವನ್ನ ಹೇಳ್ಕೊಂಡು ಬಂದ್ರಿ ಇಲ್ಲಿ. ಆದ್ದರಿಂದ ಇಲ್ಲಿ ಯಜ್ಞ ಬ್ರಹ್ಮನಿಷ್ಠತ್ವಮೇವ ಹಿ ತಸ್ಯ ಶಮದಮಾದ್ಯುಪಬೃಂಹಿತಂ ಸ್ವಾಶ್ರಮವೀತಂ ಕರ್ಮ ಯಜ್ಞಾದೀನಿ ಚ ಇತರೇಷಾಂ. ಅಂದ್ರೆ ಯಜ್ಞಾದಿಗಳು ಬೇರೆಯವರಿಗೆ ಅಂದ್ರೆ ಯಾರೋ ಬ್ರಹ್ಮಚಾರಿ ಗೃಹಸ್ಥ ಮತ್ತು ವಾನಪ್ರಸ್ಥ ಈ ಮೂವರಿಗೇನೆ ಯಜ್ಞಾದಿ ಕರ್ಮಗಳನ್ನ ಅಲ್ಲಿ ವಿಧಿಸಿದ್ದಾರೆ ಅಂತ. ಆದ್ರೆ ಇಲ್ಲಿ ಪರಿವ್ರಾಜಕನಿಗೆ ಅವು ಯಾವೂ ಇಲ್ಲ ಅಂತ. ಅವುಗಳನ್ನ ಅವು ಹೇಳೇ ಇಲ್ಲ ಅವನಿಗೆ. ಆದ್ರೆ ಅವನು ಒಬ್ಬ ಸಾಧಕದಾನಂತ ತಿಳ್ಕೊಡ್ರಿ. ಅವನು ಪರಿವ್ರಾಜಕ ಆಗಮದಾನ, ಇನ್ನೂ ಅವನು ಜ್ಞಾನ ದೃಢ ಆಗಿಲ್ಲ. ಅಂಥವನಿಗೆ ಈ ಶಮದಮಾದಿಗಳ ಒಂದು ಸಾಧನ ಅನುಷ್ಠಾನವನ್ನ ಮಾಡಬೇಕಾಗ್ತದಂತಿಲ್ಲಿ. ತದ್ ವ್ಯತಿಕ್ರಮೇ ಚ ತಸ್ಯ ಪ್ರತ್ಯವಾಯ. ಅದನ್ನ ಅವನು ಮೀರಿದ ಅಂತಂದ್ರೆ ಅವನಿಗೆ ಪ್ರತ್ಯವಾಯ ಅನ್ನುವಂಥದ್ದು ಉಂಟಾಗ್ತದ. ಆದ್ದರಿಂದ ಇಲ್ಲಿ ಪ್ರತ್ಯವಾಯ ತಾನಿ ಚ ತಥಾ ನ್ಯಾಸ ಇತಿ ಬ್ರಹ್ಮೈಹಿ ಪರಃ ಪರೋ ಹಿ ಬ್ರಹ್ಮತಾನೇವ ಏತಾನ್ಯವರಾಣಿ ತಪಾಂಸಿ ನ್ಯಾಸ ಏವ ಇತ್ಯರೇಚಯತ್. ಇನ್ನ ತೈತ್ತರೀಯೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಒಂದು ತೈತ್ತರೀಯ ಅಂತಂದಾರ, ಇದು ಅದರಲ್ಲಿ ಯಾವುದೋ ಶಾಖೆ ಇರ್ಬೇಕು ಅನ್ಸತ್ತಿದವ್ರೆ. ಅಲ್ಲಿ ನ್ಯಾಸ ಇತಿ ಬ್ರಹ್ಮ ಈ ಪರಃ ಪರೋ ಬ್ರಹ್ಮತಾನಿ ಏತಾನ್ಯವರಾಣಿ ತಪಾಂಸಿ ನ್ಯಾಸ ಇತ್ಯರೇಚಯತ್ ಅಂತೇಳಿ ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನ್ಯಾಸ ಅನ್ನುವಂತಹದ್ದು ಬ್ರಹ್ಮ ಅಂತ. ಬ್ರಹ್ಮನು ಹೆಚ್ಚಿನವನಲ್ಲವೇ ಅಂತ ಹೇಳ್ತಾರ ಅವರು. ಹೆಚ್ಚಿನವನೇ ಅಂತ ಬ್ರಹ್ಮನು. ಈ ರೀತಿಯಾಗಿ ಇವು ಕಡಿಮೆಯ ತಪಸ್ಸುಗಳು ಮತ್ತು ನ್ಯಾಸವೇ ಇವೆಲ್ಲಕ್ಕಿಂತ ಮಿಗಿಲಾದದ್ದು. ನ್ಯಾಸ ಅಂದ್ರೆ ತ್ಯಾಗ ಅಂತ. ಇಲ್ಲಿ ಸನ್ಯಾಸ ಅಂದ್ರೆ ಸಮ್ಯಕ್ ನ್ಯಾಸ ಅಂದ್ರೆ ಚೆನ್ನಾಗಿ ತ್ಯಾಗ ಮಾಡುವುದು ಅಂತ. ಎಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನ್ಯಾಸ ಅಂದ್ರೆ ಸನ್ಯಾಸವೇ ಮಿಗಿಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನ್ಯಾಸ ಅನ್ನುವಂಥದ್ದೇ ಬ್ರಹ್ಮ ಅಂತ ತಿಳಿಸ್ಕೊಳ್ತದೆ. ಬ್ರಹ್ಮನು ಹೆಚ್ಚಿನವನಾಗಿದ್ದಾನಲ್ರಿ, ಇವಾಗ ಹೆಚ್ಚಿನವನಲ್ಲವೇ ಅಂತ ಕೇಳ್ತಾರ ಅವರು ಬ್ರಹ್ಮನು.
ಇವು ಏನು ಕಡಿಮೆ, ಇವು ಕಡಿಮೆ ತಪಸ್ಸುಗಳು ಅಂತ. ಯಾವ ಉಳಿದವುಗಳು ಏನದಾವಲ್ಲ ಅವು ಕಡಿಮೆ ತಪಸ್ಸುಗಳು ಅಂತ. ನ್ಯಾಸವೇ ಎಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಅಂತ ಹೇಳಿ ಹಿಂಗಲ್ಲಿ ಉಪನಿಷತ್ತು ಅನ್ನುವಂತಹದ್ದು ಹೇಳ್ಕೊಂಡು ಬಂದ. ಮತ್ತೆ ಅಲ್ಲಿ ಶ್ರುತಿ ಹೇಳ್ತದ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ ಯತೆಯ ಶುದ್ಧ ಸತ್ವಾಹ ಇತ್ಯಾದಿ ಶ್ರುತಯ. ಅಂದ್ರೆ ಮುಂಡಕೋಪನಿಷತ್ನಲ್ಲಿ ಈ ಮಂತ್ರ ಅನ್ನುವಂತಹದ್ದು ಬರ್ತದೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂದ್ರೆ ವೇದಾಂತ ಅಂದ್ರೆ ಇಲ್ಲಿ ಶ್ರುತಿಗಳು ಅಂತ. ವಿಜ್ಞಾನ ಅಂದ್ರೆ ಅವುಗಳ ಒಂದು ಅನುಭವ ಜ್ಞಾನ. ಶ್ರುತಿಗಳಿಂದ ನಾವೇನ್ ಮಾಡ್ತೇವಿ, ಪರಮಾತ್ಮನ ಯಥಾರ್ಥ ಜ್ಞಾನವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ವೇದಾಂತ ವಿಜ್ಞಾನದಿಂದ ಸುನಿಶ್ಚಿತವಾಗಿರ್ತಕ್ಕಂಥದ್ದು ಅಂದ್ರೆ ನಿಶ್ಚಯಪೂರ್ವಕವಾಗಿರ್ತಕ್ಕಂಥ ಅರ್ಥವುಳ್ಳವರು ಆ ಸನ್ಯಾಸ ಯೋಗದಿಂದ ಶುದ್ಧ ಸತ್ವರಾಗಿ ಅವರು ಆ ಪರಮಾತ್ಮನನ್ನೇ ಹೊಂದ್ತಾ ಇದ್ದಾರೆ ಅಂತ. ಅದು ಮುಂಡಕೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಾರ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಲ್ಲಿ ಮಂತ್ರ ಅನ್ನುವಂತಹದ್ದು ಬರ್ತದೆ. ಯಥೇ ಶುದ್ಧ ಸತ್ವ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತ ಪರಿಮುಚ್ಚಂತಿ ಸರ್ವೇ ಅಂತೇಳಿ ಅದು ಮುಂಡಕೋಪನಿಷತ್ತಿನ ಮಂತ್ರದೊಳಗೆ ಅದನ್ನ ಪ್ರತಿಪಾದನಾ ಮಾಡ್ಕೊಂಡು ಬಂದಿದ್ದಾರೆ ಅವರಲ್ಲಿ. ಇತ್ಯಾದಿ ಶ್ರುತಯ ಸ್ಮೃತಯಶ್ಚ ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠ ತತ್ಪರಾಯಣ. ಇದು ಭಗವದ್ಗೀತೆ 5ನೇ ಅಧ್ಯಾಯ 17ನೇ ಶ್ಲೋಕ. ಇತ್ಯಾದ್ಯಾಹ ಬ್ರಹ್ಮ ಸಂಸ್ಥಸ್ಯ ಕರ್ಮ ಅಭಾವಂ ದರ್ಶಯಂತಿ. ನೋಡಿ, ಇದು ವೇದಾಂತ ವಿಜ್ಞಾನ ಶ್ರೀತಾರ್ಥ ಅನ್ನುವಂತ ಮಂತ್ರ ಆಗಲಿ, ತದ್ಬುದ್ಧ ತದಾತ್ಮನ, ತದ್ಬುದ್ಧ ಅಂದ್ರೆ ಏನು, ಪರಮಾತ್ಮನ ಬುದ್ಧಿ ಉಳ್ಳವರಾಗಿ, ತದಾತ್ಮನಃ ಅಂದ್ರೆ ಪರಮಾತ್ಮನ ಆತ್ಮರೂಪರಾಗಿ, ಸನ್ನಿಷ್ಠ ಅಂದ್ರೆ ಬ್ರಹ್ಮದಲ್ಲಿ ನಿಷ್ಠೆ ಉಳ್ಳವರಾಗಿ, ತತ್ಪರಾಯಣ ಆ ಪರಮಾತ್ಮನ ಪರಾಯಣರಾಗಿ ಅಂದ್ರೆ ತಮ್ಮನ್ನ ಅರ್ಪಿಸಿಕೊಂಡವರಾಗಿ ಅಂತ ಹೇಳಿ ಈ ಪ್ರಕಾರವಾಗಿ ಬ್ರಹ್ಮ ಸಂಸ್ಥಸ್ಯ ಯಾವನು ಬ್ರಹ್ಮದಲ್ಲಿಯೇ ಒಂದು ತನ್ನ ಮನಸ್ಸನ್ನುವಂತಹದ್ದನ್ನ ಸ್ಥಿರಗೊಳಿಸಿದಾನೋ ಅಂದ್ರೆ ನಿಜವಾದ ಬ್ರಹ್ಮಜ್ಞಾನಿ ಆಗಿದಾನೋ. ಯಾಕಂದ್ರೆ ಅವನ ಅಸ್ತಿತ್ವ ಇಲ್ಲದ ಬ್ರಹ್ಮದೊಳಗ ಅಂತ, ಬ್ರಹ್ಮದೊಳಗನ ನೆಲೆಗೊಂಡ್ಬಿಟ್ಟಾನಂತ. ಅವನಿಗೆ ಹೊರಗಿನ ದೇಹಾದಿಗಳಲ್ಲಿ ಸತ್ಯತ್ವ ಬುದ್ಧಿ ಇಲ್ಲ. ಇವೆಲ್ಲವೂ ತನ್ನ ಸ್ವರೂಪಕ್ಕಿಂತಲೂ ಭಿನ್ನವಾದದ್ದೆಲ್ಲವೂ ಮಿಥ್ಯಾ ಅಂತ ಅವನಿಗೆ ನಿಶ್ಚಯ ಆಗಿ ಹೋಗ್ಬಿಟ್ಟದ. ಆದ್ದರಿಂದ ಇಲ್ಲಿ ಬ್ರಹ್ಮ ಸಂಸ್ಥಸ್ಯ ಕರ್ಮ ಅಭಾವಂ ದರ್ಶಯಂತಿ, ಅಲ್ಲಿ ಅವನಿಗೆ ಕರ್ಮಗಳನ್ನೇ ಹೇಳಂಗಿಲ್ಲ, ಕರ್ಮಗಳೇ ಇಲ್ಲ ಅಂತ. ಜ್ಞಾನಿಗೆ ಕರ್ಮದ ಅಭಾವನ್ನೇ ಅಲ್ಲಿ ನಮಗೆ ಶ್ರುತಿಗಳು ಬೋಧ ಮಾಡ್ತಾ ಇದ್ದಾವೆ ಅಂತ. ತಸ್ಮಾತ್ ಪರಿವ್ರಾಜಕಸ್ಯ ಆಶ್ರಮ ಮಾತ್ರಾತ್ ಅಮೃತತ್ವ ಪ್ರಾಪ್ತೈರ್ಜ್ಞಾನ ಅನರ್ಥಕ್ಯ ಪ್ರಸಂಗ. ತಸ್ಮಾತ್ ಆದ್ದರಿಂದ ಇಲ್ಲಿ ಕೊನೆಗೇನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಶ್ರುತಿಗಳಾಗ್ಲಿ ಸ್ಮೃತಿಗಳಾಗಲಿ ಬ್ರಹ್ಮ ಸಂಸ್ಥನಿಗೆ ಕರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾವೆ. ಪರಿವ್ರಾಜಕನಾಗಿರ್ತಕ್ಕಂಥವನಿಗೆ ಅವನಿಗೆ ಆಶ್ರಮ ಮಾತ್ರದಿಂದಲೇ ಅಮೃತತ್ವ ಅನ್ನುವಂತಹದ್ದು ದೊರೆಯುವುದರಿಂದ, ಆಶ್ರಮ ಅಂತಂದ್ರೆ ಇಲ್ಲಿ ಸನ್ಯಾಸಾಶ್ರಮ ಮಾತ್ರದಿಂದಲೇ ಪರಿವ್ರಾಜಕನಿಗೆ ಅಮೃತತ್ವ ದೊರೆಯುವುದರಿಂದ ಜ್ಞಾನ ಅನ್ನುವಂತಹದ್ದು ವ್ಯರ್ಥವಾಗುವಂತ ಪ್ರಸಂಗ ಬಂತಲ್ಲ ಅಂತ ಈ ಪ್ರಕಾರವಾಗಿರ್ತಕ್ಕಂಥ ದೋಷವು ಕೂಡ ಅಲ್ಲಿ ಬಂದು ಇಳುವುದಿಲ್ಲ ಅಂತ, ಈ ದೋಷನೂ ಕೂಡ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕೇವಲ ಆಶ್ರಮ ಮಾತ್ರದಿಂದಲೇ ಅವನು ಅಮೃತತ್ವವನ್ನು ಪಡ್ಕೋತಾನೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಜ್ಞಾನ ಸ್ಥಿತಿ ಬರ್ಬೇಕಲ್ಲ, ಆ ಬ್ರಾಹ್ಮಿ ಸ್ಥಿತಿ ಅವನಲ್ಲಿ ಉಂಟಾಗಬೇಕಲ್ರಿ. ಮತ್ತ ಅವಾಗ ಜ್ಞಾನ ವ್ಯರ್ಥ ಆಗುವಂತ ಪ್ರಸಂಗ ಬರ್ತದೆ. ಬರೀ ಆಶ್ರಮ ಸನ್ಯಾಸ ಸ್ವೀಕಾರ ಮಾಡಿದ ಮಾತ್ರಕ್ಕನೇ ಅವನಿಗೆ ಅಮೃತತ್ವ ಪ್ರಾಪ್ತಿ ಅಂತಂದ್ರೆ, ಹಾಗಾದ್ರೆ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂತ ಜ್ಞಾನ ವ್ಯರ್ಥ ಆಗುವಂತ ಪ್ರಸಂಗ ಬರ್ತೈತಲ್ಲ ಅಂತಂದ್ರೆ ಅಲ್ಲಿ ಹೇಳ್ಕೊಂಡ್ ಬರ್ತಾರ ಅವರು ಟಿಪ್ಪಣಿ ಒಳಗ. ಯಾಕಂದ್ರೆ ಬ್ರಹ್ಮನಿಷ್ಠತ್ವವೇ ಪಾರಿವ್ರಾಜ್ಯ ಅಂತ. ಬ್ರಹ್ಮದಲ್ಲಿ ನಾವು ಏನ್ ನಿಷ್ಠೆ ಉಳ್ಳವರಾಗಿರ್ತೇವಿ, ಆ ಬ್ರಹ್ಮ ಸ್ವರೂಪದ ಪ್ರಾಪ್ತಿ ಮಾಡಿಕೊಂಡಿರ್ತೀವಿ, ಅದೇ ಪಾರಿವ್ರಾಜ್ಯ ಅಂತ. ಅದು ಬರೀ ಆಶ್ರಮ ಅಲ್ಲವೇ ಅಲ್ಲ, ಅದು ಕೇವಲ ಪರಿವ್ರಾಜಕ ಬರೀ ಆಶ್ರಮ ಅಂತ ಹೇಳಬಾರ್ದಲ್ಲಿ. ಯಾಕಂದ್ರೆ ಆಶ್ರಮ ಸನ್ಯಾಸಗಳು ಶ್ರೌತವಲ್ಲವೆಂಬ ಅಭಿಪ್ರಾಯದಿಂದ ಹೀಗೆ ಹೇಳಿದೆ ಎಂದು ತಿಳ್ಕೋಬೇಕು ಅಂತ. ಅದನ್ನ ಇಲ್ಲಿ ಲೆಕ್ಕಕ್ಕೆ ಹಿಡಿದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆಶ್ರಮ ಸಂಸ್ಕಾರಗಳಿಂದ ಅವು ಶ್ರೌತವಲ್ಲ ಅಂತ ಈ ಒಂದು ಅಭಿಪ್ರಾಯದಿಂದ ಹೇಳಿದ್ದಾರೆ ಅಂತ ತಿಳ್ಕೋಬೇಕಂತ ಹೇಳಿದ್ರು ಅವರು. ಆದ್ದರಿಂದ ಇಲ್ಲಿ
ಪರಿವ್ರಾಜಕನಿಗೆ ಆಶ್ರಮ ಮಾತ್ರದಿಂದಲೇ ಅಮೃತತ್ವ ದೊರೆಯುವುದರಿಂದ ಜ್ಞಾನ ವ್ಯರ್ಥ ಆಗುವಂತ ಪ್ರಸಂಗ ಬಂತಲ್ಲ ಅಂತಂದ್ರೆ ಅಲ್ಲಿ ದೋಷ ಬರುವುದಿಲ್ಲ ಅಂತ ಅಂತೂ ಹೀಗೆ ಇಲ್ಲಿ ನಾವು ಆಶ್ರಮವನ್ನ ಪರಾಮರ್ಶೆ ಮಾಡಿದೆ ಅಂತ ಹೇಳಿ ಅಲ್ಲಿ ಭಾಷ್ಯದಲ್ಲಿ ಹೇಳಿದ್ರಲ್ಲ ಆಚಾರ್ಯ ಇಲ್ಲಿ ತಸ್ಮಾತ್ ಪರಿವ್ರಾಜಕಸ್ಯ ಆಶ್ರಮ ಮಾತ್ರಾದ್ಯಮೃತತ್ವ ಪ್ರಾಪ್ತೆ ಜ್ಞಾನ ಪ್ರಸಂಗ ಏಷಃ ಅಪಿ ದೋಷೋ ನ ಅವತರತಿ ಇನ್ನು ತದೇವ ಪರಾಮರ್ಶೆ ಅಪಿ ಇತರೇಷಾಂ ಆಶ್ರಮಾಣಾಂ ಪಾರಿವ್ರಜ್ಯಂ ತಾವದ್ ಬ್ರಹ್ಮ ಸಂಸ್ಥಾತ ಲಕ್ಷಣಂ ಲಭ್ಯೇತೇವ. ಕೊನೆಯದಾಗಿ ಹೇಳ್ತಾರೆ, ಹೀಗೆ ಉಳಿದ ಆಶ್ರಮಗಳನ್ನ ನಾವು ಪರಾಮರ್ಶೆ ಮಾಡಿದೆ ಅಂತಂದ್ರೂ ಕೂಡ ಇಲ್ಲಿ ಬ್ರಹ್ಮ ಸಂಸ್ಥತಾ ರೂಪವಾಗಿರ್ತಕ್ಕಂಥ ಪಾರಿವ್ರಾಜಕ ಅನ್ನುವಂತಹದ್ದು ಏನೈತಲ್ಲ ಅದನ್ನ ಹೊಗಳಿರುವುದರಿಂದ ಅದು ಕೂಡ ನಮಗ ಪ್ರಾಪ್ತವಾಗಿಯೇ ತೀರ್ತದ ಅಂತ ಅದರ ಬಗ್ಗೆ ಹೊಗಳಿದಾರಂತ. ಯಾವುದು ಪರಿವ್ರಾಜಕ ಆಶ್ರಮ ಸನ್ಯಾಸಾಶ್ರಮವನ್ನ ಅಲ್ಲಿ ಹೊಗಳಿರುವುದರಿಂದ ಅದು ಕೂಡ ನಮಗೆ ಇಲ್ಲಿ ಪ್ರಾಪ್ತವೇ ಆಗ್ತದ ಅಂತ. ಇಲ್ಲಿ ಉಳಿದ ಆಶ್ರಮಗಳನ್ನ ಪರಾಮರ್ಶೆ ಮಾಡಿದೆ ಅಂತಂದ್ರೂ ಕೂಡ ಇಲ್ಲಿ ಬ್ರಹ್ಮ ಸಂಸ್ಥತಾ ರೂಪವಾಗಿರ್ತಕ್ಕಂಥ ಪಾರಿವ್ರಾಜಕ ಅಂತ ಏನದಾನಲ್ಲ ಆ ಪಾರಿವ್ರಾಜ್ಯವನ್ನ ಅಲ್ಲಿ ಹೊಗಳಿದ್ದರಿಂದ ಅದು ಕೂಡ ನಮಗಿಲ್ಲಿ ಪ್ರಾಪ್ತವಾಗಿದೆ ಅಂತ ಹೇಳಿ ನಾವಲ್ಲಿ ತಿಳ್ಕೋಬೇಕು ಅಂತ. ಅದು ಪ್ರಾಪ್ತವಾಗಿ ತೀರ್ತದಂತದನ್ನ. ಇನ್ನ ಮುಂದಿನ ಭಾಷ್ಯದೊಳಗ ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ಪಾರಿವ್ರಾಜ್ಯ ವಿಧಿ ಎನ್ನುವಂತಹದ್ದು ಇದು ಪ್ರತ್ಯಕ್ಷವಾಗಿಯೂ ಕೂಡ ಇದೆ ಅಂತ ಹೇಳ್ತಾರೆ. ಇಲ್ಲಿ ಪರಿವ್ರಾಜಕ ಅಂದ್ರೆ ಸನ್ಯಾಸದ ವಿಧಿ ಎನ್ನುವಂತಹದ್ದು ಏನದಲ್ಲ ಇದು ನಮಗ ಪ್ರತ್ಯಕ್ಷವಾಗಿನೇ ಇದೆ ಎನ್ನುವಂತ ವಿಚಾರ ಮುಂದಿನ ಭಾಷ್ಯದೊಳಗೆ ಹೇಳ್ತಾರೆ. ಅದನ್ನ ಮತ್ತೆ ನೋಡು.